ಇದೀಗ ನಾನು ಗಣ್ಯರನ್ನ ವೇದಿಕೆಗೆ ಕರೀತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು, ಬೇಲಿಮಠದ ಸ್ವಾಮೀಜಿಯವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಅವರನ್ನು ನಮ್ಮ ಪದಾಧಿಕಾರಿಗಳು ವೇದಿಕೆಗೆ ತರಬೇಕು. ಶ್ರೀಮತಿ ಜಯ ರಾಜಶೇಖರ್ ಅವರನ್ನು ಕೂಡ ವೇದಿಕೆಗೆ ಕರೆತರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಹರೀಶ್ ಆರ್ ಹಿರೇಮಠ್ ಅವರನ್ನು ಕೂಡ ವೇದಿಕೆಗೆ ಕರೆತರಬೇಕು. ಹಾಗೆ ಶ್ರೀ ಶಂಕರ್ ಗುಡಸ್ ಬೆಳಗಾವಿ ಇವರನ್ನು ಕೂಡ ವೇದಿಕೆಗೆ ಕರೆತರಬೇಕು. ಶ್ರೀ ವಚನಕುಮಾರ ಸ್ವಾಮಿ ದಂಪತಿಗಳು, ಡಾಕ್ಟರ್ CM ಕುಂದಗೋಳ್ ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ. 112ನೇಯ ಜನ್ಮ ದಿನೋತ್ಸವ ಹಾಗೂ ಸಂಸ್ಥೆಯ ವಜ್ರ ಮಹೋತ್ಸವದ ವರ್ಷದ ಉದ್ಘಾಟನಾ ಸಮಾರಂಭಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಸಂಪ್ರದಾಯದಂತೆ ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನಡೆಸಿಕೊಡುವವರು ನಮ್ಮ ಬಸವ ಸಮಿತಿಯ ಬಸವ ಕೇಳಿ ಸಂಸ್ಥೆಯ ವಿದ್ಯಾರ್ಥಿನಿಯರು. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಕೇಳಿ ಬಸವ ಬಾಲಕಿಯರ ವಸತಿ ಶಾಲೆಯಿಂದ ಬಂದಿದ್ದೇವೆ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದೊಡಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೆಳೆಯ, ಈ ಲೋಕದೊಳಗೆ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಹಿಗ್ಗದೆ ಕುಗ್ಗದೆ ಸಮಾಧಾನಿಯಾಗಿರಬೇಕು. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಮಾಡುವಂತಿರಬೇಕು ಮಾಡದಂತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ ನೆನೆಯುತ ನೆನೆಯದಂತಿರಬೇಕು, ಮಾಡುವಂತಿರಬೇಕು ಮಾಡದಂತಿರಬೇಕು. ಮಠಬೇಕೋ ಪರ್ವತಬೇಕೋ, ಜನಬೇಕೋ ನಿರ್ಜನಬೇಕೋ, ಚಿತ್ತ ಸಮಾಧಾನವುಳ್ಳ ಶರಣಂಗೆ. ಮತ್ತೆ ಹೊರಗಣ ಚಿಂತೆ ಧ್ಯಾನ ಮೌನ ಜಪ ತಪಬೇಕೋ, ತನ್ನ ತಾನರಿಯಾದ ಶರಣಂಗೆ ಗುಹೇಶ್ವರ. ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ. ನಿಮ್ಮ ಶರಣರ ಸುಳ್ಳುಡಿಯ ಒಂದರ ಗಳಿಗೆ ನಿತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ ಕೂಡಿಕೊಂಬ. ನಮ ಕೂಡಲ ಸಂಗಮ ದೇವ
ನಮ್ಮ ಕೂಡಲ ಸಂಗಮ ದೇವ. ತಿಳಿನೀರೆಂಬೆ ತಿಳಿನೀರೆಂಬೆ ತಿಳಿನಿ ಎಂದು ಒಂದು ದಿನ ಎಂದಲೆಲ್ಲೇ ಮನವ, ಕ್ಷಣ ಕ್ಷಣಕ್ಕೆ ತಿಳಿನಿ ಎಂದಡೆ ತಳುವುದೇ ತನ್ನ ನಿಜವ. ಕೂಡನೆ ಕಪಿಲ ಸಿದ್ಧ ಮಲ್ಲೇಂದ್ರ, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ ನೋಡಯ್ಯ. ನಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ ದೇವ. ಇದುವರೆಗೂ ವಚನ ಗಾಯನವನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ನಮ್ಮ ಬಸವ ಸಮಿತಿಯ ಬಸವ KLE ಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಬಸವ ತತ್ವಗಳ ಶರಣರ ಆದರ್ಶಗಳ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ಸರಳತೆಯ ಸಾಕಾರ ಮೂರ್ತಿಯಾಗಿರುವಂತಹ ಬಸವ ಸಮಿತಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿರುವ ಡಾಕ್ಟರ್ ಅರವಿಂದ್ ಜತ್ತಿಯವರು ಇದೀಗ ಸ್ವಾಗತವನ್ನು ನಡೆಸಿಕೊಡಲಿದ್ದಾರೆ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದೆ ಇಡಲಿದ್ದಾರೆ. ವಿಶೇಷವಾದ ದಿನ ಇದು. ನಾವು ಕಾರ್ಯಕ್ರಮ ಮಾಡಿದ್ರೆ ವಿಶೇಷ ಅಂತ ನೀವು ತಿಳ್ಕೊಬೇಡಿ. ವಿಶ್ವ ಪ್ರಜಾಪ್ರಭುತ್ವದ ದಿನ ಇದು. ಜಗತ್ತೆಲ್ಲ ಆಚರಿಸ್ತಾ ಇದೆ ವಿಶ್ವ ಪ್ರಜಾಪ್ರಭುತ್ವವನ್ನು. ಆ ದಿನದಂದು ವಿಶ್ವ ಪ್ರಜಾಪ್ರಭುತ್ವದ ತಾಯಿ ಬೇರಾದ ಗುರು ಬಸವಣ್ಣನವರನ್ನ ಸ್ಮರಿಸ್ಕೊಳ್ತಾ, ವಿಶ್ವಕ್ಕೆ ಪ್ರಥಮ ಪ್ರಜಾಪ್ರಭುತ್ವದ ಕೇಂದ್ರವನ್ನು ಹುಟ್ಟು ಹಾಕಿದ ಬಸವಾದಿ ಶರಣರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಸಕಾಂಗದ ಇಬ್ಬರು ಹಿರಿಯರು ನಮ್ಮ ಜೊತೆ ಇದ್ದಾರೆ. ಬಹಳ ವಿಶೇಷವಾದ, ಯಾರಾದರೂ ಬರ್ತಾರೆ ಅದು ಬೇರೆ. ಇವತ್ತು ವಿಶೇಷವಾಗಿ UT ಖಾದರ್ ಅವರು, ಸನ್ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಧಾನಸಭೆ, ಅವರೊಡನೆ ಬಸವರಾಜ್ ಹೊರಟ್ಟಿ ಅವರು, ನಮ್ಮವರಾದ ಮಾನ್ಯ ಸಭಾಪತಿಗಳು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತು, ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ್ಯ ಜತ್ತಿಯವರ ಬಸವ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರ 112ನೆಯ ಜನ್ಮ ದಿನೋತ್ಸವವನ್ನು ಆಚರಿಸುವುದು ಕೂಡ ಕಾರಣ. ಜತ್ತಿಯವರು ಕೂಡ ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ರಾಜ್ಯಸಭೆಯ ಅಧ್ಯಕ್ಷರಾಗಿಯೂ ಇದ್ದವರು. ಹೀಗಾಗಿ ದ ಕಾಂಬಿನೇಷನ್ ಆಫ್ ಗುರು ಬಸವಣ್ಣ, ದಿ ಪ್ರಜಾಪ್ರಭುತ್ವವನ್ನು ಬಿತ್ತಿದ ಬಸವಣ್ಣ, ಈ ಶರಣರೇ ಕಟ್ಟಿದ ಅನುಭವ ಮಂಟಪ, ಮತ್ತು ಜತ್ತಿಯವರು ಆ ರಾಜ್ಯಸಭೆಯ ಅಧ್ಯಕ್ಷರಾಗಿ ಅವರು ನಡೆಸಿದಂಥ ಬಹಳ ವಿಶಿಷ್ಟವಾದ ಸಮಯ, ಅದರ ಜೊತೆಗೆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ದೇಶದ ರಾಷ್ಟ್ರಪತಿಯಾಗಿ ಉದ್ದೇಶಿಸಿದ್ದನ್ನು ಕೂಡ ಇವತ್ತು ನೆನೆಸಿದಾಗ ಇದೊಂದು ಶಾಸಕಾಂಗದ ನಿಜವಾದ ಪ್ರಜಾಪ್ರಭುತ್ವದ ದಿನಾಚರಣೆ ಅಂತ ನಾನು ನಂಬಿದ್ದೇನೆ. ಇಟ್ಸ್ ಅ ಗ್ರೇಟ್ ಆನರ್ ಫಾರ್ ಅಸ್. ಇಲ್ಲಿ ಬಂದಿರತಕ್ಕಂಥ ನಮ್ಮ ಹಿರಿಯ ಅಣ್ಣನಂತಿರುವ ಬಸವರಾಜ್ ಹೊರಟ್ಟಿಯವರನ್ನ, ಆತ್ಮೀಯರಾಗಿರುವ UT ಖಾದರ್ ಅವರನ್ನ, ಹಾಗೂ ಈ ದಿನ ವಿಶೇಷವಾಗಿ ಒಂದು ವಿಶೇಷ ಗ್ರಂಥವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಕುಮಾರಣ್ಣ ವಿಶೇಷವಾದ ಗ್ರಂಥ ಅಲ್ಲಮನ ವಜ್ರಗಳು, 550 ಪುಟದ ಒಂದು ದೊಡ್ಡ ಗ್ರಂಥವನ್ನು ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಅಂದರೆ ಸಿದ್ದೇಶ್ವರ ಸ್ವಾಮಿಗಳು ವಚನಗಳನ್ನು, ಅಲ್ಲಮನ ವಚನಗಳನ್ನು ನಿರ್ವಚನ ಮಾಡಿದ್ರು. ಕೇವಲ ಶಟಸ್ಥಲ ವಚನಗಳನ್ನು ಮಾತ್ರ ನಿರ್ವಚನ ಮಾಡಿದ್ರು. ಆದರೆ ಸಮಗ್ರ ಅಲ್ಲಮನ ವಚನಗಳನ್ನು ನಾವು ನಿರ್ವಚನ ಮಾಡಿ, ಇವತ್ತು ಹಿರಿಯರು ಧಾರವಾಡದಿಂದ ರಚನೆ ಮಾಡಿದವರು ಬರೋಕ್ಕಾಗಿಲ್ಲ. ನಾವು ಧಾರವಾಡದಲ್ಲಿ ಅವರ ಆರೋಗ್ಯದ ಇತಿಮಿತಿಯಲ್ಲಿ ಅಲ್ಲೇ ಕಾರ್ಯಕ್ರಮ ಮಾಡ್ತೇವೆ. ಇವತ್ತು ಆ ಗ್ರಂಥವೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದರ ಹೆಸರು ಅಲ್ಲಮನ ವಜ್ರ. ಅದಕ್ಕೂ ಮತ್ತು ಇವತ್ತು ನಾವು ಸನ್ಮಾನ ಮಾಡ್ತಕ್ಕಂಥ ವಜ್ರಗಳು ನಮ್ಮ ಜೊತೆ ಇವೆ. ನಾನು ನೇರವಾಗಿ ಅವ್ರಿಗೆ ವಜ್ರನೇ ಅನ್ನೋದು. ಒಬ್ಬರು ಮೈಸೂರಿನವರು, ಒಬ್ಬರು ಬೆಂಗಳೂರಿನವರು, ಒಬ್ಬರು ಬೆಳಗಾವಿಯವರು, ಇನ್ನೊಬ್ಬರು ಔರಂಗಾಬಾದ್ ಮರಾಠವಾಡದಿಂದ ಬಂದಂಥವರು, ಮತ್ತು ಇಲ್ಲಿ ಅಮೆರಿಕಾದಿಂದ ಬಂದಂಥವರು ನಮ್ಮ ಜೊತೆ ಇದ್ದಾರೆ. ಧಾರವಾಡದಿಂದ ಬಂದಂಥವ್ರು ಇದ್ದಾರೆ. ದಾವಣಗೆರೆಯಿಂದ ಬರಬೇಕಾದವರು ಈಗ ಬರ್ತಾರೆ. ಒಟ್ಟಾರೆಯಾಗಿ ನಿಜವಾದ 7 ವಜ್ರಗಳನ್ನು ಯಾವ ಆಧಾರದ ಮೇಲೆ ನೀವು ಆಯಿಸಿದ್ರಿ ಪ್ರಶ್ನೆನೇ ಬರೋದಿಲ್ಲ. ಇಡೀ ವರ್ಷ ಈ ಕಾರ್ಯಕ್ರಮದಿಂದ ಮುಂದಿನ ವರ್ಷದವರೆಗೂ ಕೂಡ ನಾನು ಒಂದೇ ಸಣ್ಣ ಹುಡುಕ್ತಾ ಇರ್ತೇನೆ. ಒಟ್ಟಾರೆಯಾಗಿ ಹೀಗೆ
7 ರತ್ನಗಳನ್ನು ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಮೆಸೇಜ್ ಫಾರ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ, ಸ್ಪೆಷಲಿ ಐ ಆಮ್ ರೀಡಿಂಗ್ ಇಟ್ ಫಾರ್ ದ ಬೆನಿಫಿಟ್ ಆಫ್ ಎವ್ರಿ ಒನ್ ಬಿಕಾಸ್ ವಿಶ್ವ ಭಾತೃತ್ವ ನಮ್ಮ ಈ ದಿನ ಇವತ್ತು ಡೆಮೋಕ್ರಸಿ ಡೇ. The International Day of Democracy is an opportunity to reinforce the importance of holding free speech, civil liberties, and the rule of law, ensuring accountable institutions, and promoting and protecting human rights. On this International Day of Democracy, let's keep working to build a more inclusive, just and equal world. ಇದೇನು ಇವತ್ತಿನ ಸಂದೇಶ ಇದೆ, ಇದನ್ನು ಪ್ರತಿಯೊಂದು ಶಬ್ದದಲ್ಲಿಯೂ ಕೂಡ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಾಕಾರಗೊಳಿಸಿದ್ರು ಅನ್ನೋದು ಕೂಡ ಅಷ್ಟೇ ಸತ್ಯ. ನಿಜಕ್ಕೂ ಕೂಡ ಇದು ಜಾನ್ ಬರ್ಕೋ ಅನ್ನತಕ್ಕಂಥ ಬ್ರಿಟನ್ ಪಾರ್ಲಿಮೆಂಟಿನ ಸ್ಪೀಕರು ಬಸವಣ್ಣನವರ ಮೂರ್ತಿಯನ್ನು ಲಂಡನ್ನಲ್ಲಿ ಅನಾವರಣ ಮಾಡುವಾಗ ಒಂದು ಬ್ರಿಟನ್ ಪಾರ್ಲಿಮೆಂಟಲ್ಲಿ ಒಂದು ರೆಸಲ್ಯೂಷನ್ ಮಾಡ್ತಾರೆ. ಬಸವಣ್ಣ ಅವರ ಅಡ್ವೊಕೇಟೆಡ್ genuine democracy. Why did the British Parliament use the word genuine democracy? I think this is a watchword for the day, a genuine democracy, and this is a combination of the Speaker of both the houses and the founder of the democratical values, plus my father and the founder of this organization being a head of the Rajya Sabha. What a combination. I think it is the grace of Guru Basavanna that combination has taken place. ಆದ್ದರಿಂದ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡುವಾಗ 1 ನಿಮಿಷ ತಾವೆಲ್ಲರೂ ಎದ್ದು ನಿಲ್ಲಬೇಕಾಗ್ತದೆ. ಕಾರಣ ಭಾರತದ ಸಂವಿಧಾನವನ್ನು ನಾನು ಓದ್ತೇನೆ, ಕಾರಣ ಇಡೀ ದೇಶವನ್ನು ಹಿಡಿಯೋದು ಭಾರತದ ಸಂವಿಧಾನ. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಪ್ಲೀಸ್ ಸ್ಟ್ಯಾಂಡ್ ಅಪ್, ಯಾಕಂದರೆ ನಾವು ಸಂವಿಧಾನವನ್ನು ಮರೀತಾ ಇದ್ದೇವೆ. ಸೊ ದಿಸ್ ಈಸ್ ದ ಟೈಮ್ ಟು ರಿಮೆಂಬರ್ ದ ಸಂವಿಧಾನ. ಅದು ವಿಶ್ವ ಡೆಮೋಕ್ರಸಿ ಪ್ರಜಾಪ್ರಭುತ್ವ ದಿನ. ಭಾರತದ ಜನತೆಯಾದ ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಮತ ಧರ್ಮ ನಿರಪೇಕ್ಷ, ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸ್ಥಾನಮಾನ, ಅವಕಾಶಗಳ ಸಮತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಾವು ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 76ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇದು ದೇಶಕ್ಕೆ ಸಂವಿಧಾನ ಅಂಬೇಡ್ಕರ್ ಕೊಟ್ಟರೆ, ಬಸವಣ್ಣನವರು ಬದುಕಿಗೆ ಒಂದು ಸಂವಿಧಾನ ವಚನಗಳನ್ನು ಕೊಟ್ಟಿದ್ದು ಕೂಡ ಅಷ್ಟೇ ಅಪರೂಪದ ಸಂದರ್ಭ ಅಂತ ಹೇಳ್ತಾ, ಈಗ ಇವತ್ತು ಬಸವ ಸಮಿತಿಯ ವಜ್ರ ಮಹೋತ್ಸವದ ವರ್ಷಾಚರಣೆಯ ಕಾರ್ಯಕ್ರಮ. ಇಡೀ ವರ್ಷ ಕಾರ್ಯಕ್ರಮಗಳಿರ್ತವೆ. ಕೊನೆಯ ಕಾರ್ಯಕ್ರಮವನ್ನು ದೆಹಲಿಯ ವಿಜ್ಞಾನ ಭವನದಲ್ಲಿ ಮಾಡಬೇಕು ಅಂತ ನಾವೆಲ್ಲ ಪದಾಧಿಕಾರಿಗಳು ನಿಶ್ಚಯ ಮಾಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಜಗತ್ತಿನ ಅಂದಾಜು 10 ಭಾಷೆಗಳಲ್ಲಿ ವಚನಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಭಾರತದ ರಾಷ್ಟ್ರಪತಿಗಳನ್ನು ಕರೆದು ಆ ದಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ನಿರ್ಣಯಿಸಿದ್ದೇವೆ. ಬಹುಶಃ ಅದೆಲ್ಲವೂ ಸಾಧ್ಯವಾದರೆ ಪುಣ್ಯಾತ್ಮ ಜತ್ತಿಯವರು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಕ್ಕೂ ಕೂಡ ಒಂದು ಗೌರವ ಅಂತ ನಾನು ತಿಳ್ಕೊಂಡಿದ್ದೇನೆ. ಕೆಲವೇ ನಿಮಿಷಗಳಲ್ಲಿ ನಮ್ಮ 60 ವರ್ಷಗಳ ಅಂಶಗಳನ್ನು ಇಲ್ಲಿ ವಿಡಿಯೋನಲ್ಲೂ ಕೂಡ ಅವರು ತೋರಿಸ್ತಾ ಹೋಗ್ತಾರೆ. ನನಗೆ ಹಿರಿಯರು ಹೋಗಬೇಕಾಗಿರೋದ್ರಿಂದ 11ವರೆಗೆ ನಾನು ಜಾಸ್ತಿ ಮಾತನಾಡಲಾರದೆ ಇಲ್ಲಿಯ ಕಾರ್ಯಕ್ರಮಗಳು ಹೇಗೆ ಆರಂಭ ಆಯಿತು,
ಬಸವ ಸಮಿತಿಯ ಸ್ಥಾಪನೆ 64ನೇ ಇಸ್ವಿಯಲ್ಲಾಯಿತು. ಹಂಪಿಯಿಂದ ಪ್ರಥಮ ಕಾರ್ಯಕ್ರಮ ಎಲ್ಲಿ ಹಂಪಿಗೆ ನಿಂತು ಹೋಗಿತ್ತು ಪ್ರೌಢದೈವ ದೇವರಾಯನ ಕಾಲ, ಹಂಪಿಯಿಂದ ಬಸವ ಕಲ್ಯಾಣದವರೆಗೆ ಸನ್ಮಾನ್ಯ ಜತ್ತಿಯವರು ಬಹುಶಃ ಅವಾಗ ಆಹಾರ ಮಂತ್ರಿಗಳಿದ್ರು ಅಂತ ಕಾಣುತ್ತೆ. 28 ದಿನಗಳ ಐತಿಹಾಸಿಕ ಪಾದಯಾತ್ರೆಯನ್ನ ಕೇವಲ ಬಸವ ತತ್ವಕ್ಕಾಗಿ, ಇವತ್ತಿನ ರಾಜಕಾರಣಗಳಿಗಾಗಿ ಅಲ್ಲ, ಬಸವಣ್ಣನ ಧರ್ಮ ಕಾರಣಕ್ಕಾಗಿ ಮಾಡಿದ ಅದ್ಭುತವಾದ ಪಾದಯಾತ್ರೆ. ಬಸವಣ್ಣನ ರಾಷ್ಟ್ರ ಮಟ್ಟದ ಅಷ್ಟಶತಮಾನೋತ್ಸವದ ಉದ್ಘಾಟನೆ ಭಾರತದ 3ನೇ ರಾಷ್ಟ್ರಪತಿಗಳಾದ ಡಾಕ್ಟರ್ ಜಾಕೀರ್ ಹುಸೇನ್ ರವರಿಂದ ಉದ್ಘಾಟನೆ ಮಾಡಿಸ್ತಾರೆ. ತದನಂತರ ಬಸವ ಸಮಿತಿ ಕಟ್ಟಡಗಳ ನಿರ್ಮಾಣ ಆಗ್ತದೆ. ಹಾಗೆ ಶಿವಮೂರ್ತಿ ಶಾಸ್ತ್ರಿ ಗ್ರಂಥ ಭಂಡಾರ ಪ್ರಾರಂಭವಾಗ್ತದೆ. ಈಗಲೂ ಕೂಡ ನಮ್ಮಲ್ಲಿ 28,000 ವಿಶಿಷ್ಟ ಗ್ರಂಥಗಳು ನಮ್ಮ ಗ್ರಂಥ ಭಂಡಾರದಲ್ಲಿವೆ. ವಿ ಆರ್ ಡಿಜಿಟಲೈಸಿಂಗ್ ದಿ ಎಂಟೈರ್ ಲೈಬ್ರರಿ ಇನ್ ದ ಇಂಟ್ರೆಸ್ಟ್ ಆಫ್ ಎಂಟೈರ್ ವರ್ಲ್ಡ್ಗೆ ಇದು ಮುಟ್ಲಿ ಅನ್ನೋ ಒಂದು ನೆಲೆಯಲ್ಲಿ ಅದನ್ನು ಕೂಡ ಮುಂದಿನ ಬಸವ ಜಯಂತಿಗೆ ತಾವೆಲ್ಲ ನೋಡಬಹುದು. ಹಾಗೆಯೇ ಹೊರ ರಾಜ್ಯಗಳಲ್ಲಿ ಎಲ್ಲಿ ಕರ್ನಾಟಕಕ್ಕೆ ಸೀಮಿತವಾಗಿದ್ದ ಈ ತತ್ವಗಳನ್ನು ಇವತ್ತು ನಮ್ಮ ಮಹಾರಾಷ್ಟ್ರದ ಔರಂಗಾಬಾದ್ನಿಂದ ಬಂದಂಥ ಪುಣ್ಯಾತ್ಮರಿಗೂ ಇವತ್ತು ಸನ್ಮಾನ ಇದೆ. ಅಲ್ಲೆಲ್ಲ ಕೂಡ ಬಸವ ತತ್ವಗಳ ಬಗ್ಗೆ ಸಾಕಷ್ಟು ವಿಕಾಸ ಮಾಡುವ ಪ್ರಯತ್ನ ಮಾಡಿದ್ದೇವೆ. ತದನಂತರ BBC ಮೂಲಕ ವಿಶ್ವ ಮಟ್ಟದಲ್ಲಿ ವಚನಗಳನ್ನು ಪ್ರಚಾರ ಮಾಡುವ ಕಾರ್ಯಕ್ರಮವನ್ನು ಬಸವ ಸಮಿತಿ ಜೊತೆಯವರ ಮೂಲಕ ಆಗ್ತದೆ. ತದನಂತರ ಬಸವ ತತ್ವ ಬಸವ ಸಮಿತಿಯ ನಿಯತಕಾಲಿಕೆಗಳು, ಯಾರಾದರೂ ಒಂದು ಸಂಸ್ಥೆ ನಿಯತಕಾಲಿಕೆ ತಂದರೆ 1 ವರ್ಷ 2 ವರ್ಷ ನಡೀತವೆ. ಆದರೆ ಈ ಸಂಸ್ಥೆಯಲ್ಲಿ ಕಳೆದ 45 ವರ್ಷಗಳಿಂದ 5 ನಿಯತಕಾಲಿಕೆಗಳು ನಿರಂತರವಾಗಿ ಬರ್ತಾ ಇದೆ. ಒಂದೇ ಒಂದು ತಿಂಗಳು ಕೂಡ ಎಲ್ಲೂ ನಾವು ತಪ್ಪಿಸಿಲ್ಲ. ಸೊ ಇಟ್ ಈಸ್ ಎ ಹಿಸ್ಟಾರಿಕಲ್ ಸ್ಟೆಪ್ ದಟ್ ವಿ ಹ್ಯಾವ್ ಟೇಕನ್. ಕನ್ನಡದಲ್ಲಿ ಬಸವ ಪತಾಕೆ, ಎಲ್ಲಿ ಇಂಗ್ಲಿಷ್ನಲ್ಲಿ ಬಸವ ಜರ್ನಲ್, ಹಿಂದಿನಲ್ಲಿ ಬಸವ ಮಾರ್ಗ, ಒಂದಲ್ಲ ಮತ್ತೆ ನಮ್ಮ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಪುಸ್ತಕಗಳನ್ನು ನಾವು ಪ್ರಕಟಣೆ ಮಾಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಬಸವಣ್ಣನವರ ಪುತ್ಥಳಿ ವಿಧಾನಸೌಧದ ಪಕ್ಕದಲ್ಲೇ ಇರಲಿ ಅಂತ ಜತ್ತಿಯವರ ಕಾಲದಲ್ಲಿ ಈ ವೃತ್ತದಲ್ಲಿ, ಅದು ಬಸವ ಸಮಿತಿ ಎದುರುಗಡೆ ಬಸವೇಶ್ವರ ವೃತ್ತವನ್ನು ಸ್ಥಾಪನೆ ಮಾಡಿ ಅಲ್ಲಿ ನಾರಾಯಣ್ ಅಂತ RK ನಾರಾಯಣ್, ನಮ್ಮ ಆಗಿನ ಉಪರಾಷ್ಟ್ರಪತಿಗಳಾದ KR ನಾರಾಯಣ್ ಅವರಿಂದ ಮಾಡಿಸ್ತಾರೆ. ತದನಂತರ ನಮ್ಮ ಅರಿವಿನ ಕಾರ್ಯಕ್ರಮಗಳು, ವಚನ ಶ್ರಾವಣ, ವಿಚಾರ ಸಂಕಿರಣಗಳು, ವಿಶೇಷವಾಗಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನ ವಿನಂತಿಗೆ ಒಪ್ಪಿ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕೂಡ ನಮಗೆ ಅಷ್ಟೇ ಸಂತೋಷ ಇದೆ. ದೇಶದ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ. ಹಾಗೆ ವಚನ ಶ್ರವಣ ಇದೆಲ್ಲವೂ ನಡೀತಾ ಇದೆ. ತದನಂತರ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದ ರಚನೆಗೆ ಕಾಯಕ ಕಲ್ಪವಾಗಿ ನಾವು ಮಾಡಿದಂತಹ ಜತ್ತಿಯವರ ಕಾಲದಿಂದ ನಾವು ಮಾಡ್ತಾ ಬಂದು, ವಿಶೇಷವಾಗಿ ಕೂಡಲ ಸಂಗಮ ಪ್ರಾಧಿಕಾರದ ರಚನೆಗೆ ಬಸವ ಸಮಿತಿ ನೀಲನಕ್ಷೆ ಹಾಕಿ, ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ಒಂದು ಅಸೆಂಬ್ಲಿ ಕೂಡ ನಾನು ಇಲ್ಲೇ ಮಾಡ್ತೀನಿ ಜತ್ತಿಯವರೇ, ನೀವು ಅಲ್ಲಿ ವಿಧಾನಸೌಧಕ್ಕೆ ಬರಬೇಡಿ ಅಂತ ಮಾಡಿದ ನೆನಪು ಕೂಡ ನನಗಿದೆ. ಹೀಗೆ ಬೆಳಗಾವಿಯಲ್ಲಿ ಶರಣ ಗಂಗಾಂಬಿಕೆಯವರ ಗದ್ದುಗೆ ಜೀರ್ಣೋದ್ಧಾರದ ಜವಾಬ್ದಾರಿಯನ್ನು ನಾವು ಹೊತ್ತು, ಅಣ್ಣ ನಿಮ್ಮೂರ ಬೆಳಗಾಂದ. ತದನಂತರ ಭಾರತದ ಪ್ರಧಾನಮಂತ್ರಿಗಳಾದ ಗೌರವಾನ್ವಿತ ಮನಮೋಹನ್ ಸಿಂಗ್ ರವರಿಂದ ಬಸವ ನಾಣ್ಯದ ಐತಿಹಾಸಿಕ ಲೋಕಾರ್ಪಣೆಯ ಕಾರ್ಯಕ್ರಮ, ಪ್ರಥಮ ಕನ್ನಡಿಗ ಬಸವಣ್ಣ ನಾಣ್ಯದಲ್ಲಿ ಕನ್ನಡಿಗನಾಗಿ ಬಂದಿದ್ದು ಅದು ಒಂದು ವಿಶೇಷ. ಅನಂತರ ದೃಶ್ಯ ಮಾಧ್ಯಮದಲ್ಲಿ 6 ವರ್ಷಗಳ ಕಾಲ ನಿರಂತರವಾಗಿ ವಚನಾಮೃತ ಮಾಡ್ತಾ ಬಂದ್ವಿ. ಹಾಗೆ ಸಂಸತ್ ಭವನದ ಆವರಣದಲ್ಲಿ ಬಸವಣ್ಣನವರ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆ ಅನಾವರಣಕ್ಕೆ ಮೂಲ ಕಾರಣಕರ್ತರಾಗಿ, ವಿಶೇಷವಾಗಿ ಬಸವರಾಜ ಅಣ್ಣವರು ಗೊತ್ತಿರಬೇಕು, ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಯನ್ನು ಅನಾವರಣ ಮಾಡುವ ಸಂದರ್ಭದಲ್ಲಿ ಅವರೇ ಹಿರಿಯರಾಗಿದ್ದರು. ನನಗೊಂದು ಆಸೆ ಇತ್ತು, ಆ ಮೂರ್ತಿಯನ್ನು ಇಡೀ ದೇಶಾದ್ಯಂತ ತಗೊಂಡೋಗ್ಬೇಕು. ದೇಶದ ಮುದ್ದಕ್ಕೂ ಕೂಡ ರಾಣಿ ಚೆನ್ನಮ್ಮನ ಆವಾಗ ಸರ್ಕಾರದ ಇತಿಮಿತಿಗಳಲ್ಲಿ ಆಗಲಿಲ್ಲ, ಸಮಯದ ಒಂದು ಕೊರತೆ ಇತ್ತು. ಅಂತ ಒಂದು ನೆನಪನ್ನು ಸಂದರ್ಭದಲ್ಲಿ ಮಾಡ್ತಾ ಬಸವ ಸಂದೇಶ ಯಾತ್ರೆಯನ್ನು ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ, ಕೇರಳದಲ್ಲಿ, ಮಹಾರಾಷ್ಟ್ರದ 22 ಜಿಲ್ಲೆಗಳಲ್ಲಿ, ಕರ್ನಾಟಕದ ಸಂಪೂರ್ಣ ಜಿಲ್ಲೆಗಳನ್ನು 7,000 ಕಿಲೋಮೀಟರ್ ಕರ್ನಾಟಕದ್ದೇ, ಹೀಗೆ 4 ರಾಜ್ಯಗಳಲ್ಲಿ ಬಸವ ತತ್ವಗಳನ್ನು ನಾವು ಯಾತ್ರೆಗಳನ್ನು ಮಾಡಿದ್ದೇವೆ.
ತದನಂತರ ನೂತನ ಸಂಸತ್ ಭವನದ ವಿಸ್ತಾರದಲ್ಲಿ ಬಸವಾದಿ ಶರಣರ ಪ್ರಜಾಪ್ರಭುತ್ವದ ನೆಲೆಗಳನ್ನು ಬಿಂಬಿಸುವ ಆಯ್ದ ವಚನಗಳ ಅನಾವರಣ ಮಾಡಿಸಿದ್ದೇವೆ. ಬಹುಶಃ ಪಾರ್ಲಿಮೆಂಟ್ ಮೆಂಬರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಅವಕಾಶ ಇರ್ತದೆ. 12ನೇ ನಿಶಲ್ಲಿ ಅಲ್ಲಿ ಬಟನ್ ಒತ್ತಿದ್ರೆ ಬಸವಣ್ಣನವರು ಮತ್ತು ಭಾರತದ ಸಂವಿಧಾನದ ಎಲ್ಲ ವಿಷಯಗಳು ಹೇಗೆ ತಾಳೆ ಆಗ್ತವೆ ಅಂತನ್ನು ಬಳಸಿದ್ದೇವೆ. ಅನಂತರ 12ನೇ ಶತಮಾನದ ಶರಣ ಸ್ಮಾರಕಗಳು 2000 ಶರಣ ಸ್ಮಾರಕಗಳನ್ನು ಗುರುತಿಸಿ ಅವುಗಳನ್ನು ಸುಮಾರು ಖರ್ಚು ಮಾಡಿ ಗ್ರಂಥವನ್ನು ಬಿಡುಗಡೆ ಮಾಡಿದ್ವಿ. ಅದಾದಮೇಲೆ ಮತ್ತೆ ಮುಂದಿನ ಸರ್ಕಾರದಲ್ಲಿ ಏನಾದರೂ ಮಾಡಿ ಶರಣ ಸ್ಮಾರಕಗಳನ್ನು ಉಳಿಸ್ಬೇಕು ಅಂತೇಳಿ ಪ್ರಾಚ್ಯ ಇಲಾಖೆಗೆ ಸಂಪೂರ್ಣ ಶರಣ ಸ್ಮಾರಕಗಳನ್ನು ಕನ್ಸಿಡರ್ ಮಾಡಿ, ಯಾಕಂದ್ರೆ ಕಂಡವರು ಬರ್ತಾ ಇದ್ದಾರೆ, ಕನ್ನಡ ಹೊಡಿತಾರೆ, ಹೊಡೆದ್ಬಿಟ್ಟು ತಮ್ಮದೇ ಒಂದು ಬೋರ್ಡ್ ಹಾಕೋತಾರೆ, ಇಂಥದ್ದು ಏನೂ ಆಗದೆ ಇರಲಿ ಅನ್ನೋ ಒಂದು ಹಿನ್ನೆಲೆಗೆ ಅದನ್ನು ಮಾಡಿದ್ದೇವೆ. ತದನಂತರ ವಿಶೇಷವಾಗಿ BD ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರವನ್ನು ಮಾಡಿ ಕಲಬುರಗಿಯಲ್ಲಿ ಯುವಕರು ಸುಮಾರು 14 ಜನ ಡಾಕ್ಟರೇಟ್ ಪಡೆದಿದ್ದು ಕೂಡ ನಮಗೆ ಬಸವ ಸಮಿತಿಗೆ ಬಹಳ ಅಭಿಮಾನದ ಸಂಗತಿ. ಅನಂತರ 850 ವರ್ಷಗಳಲ್ಲಿ ನೆನಗುದಿಗೆ ಬಿದ್ದಿದ್ದ ಪರುಷ ಕಟ್ಟೆ, ಮುಸಲ್ಮಾನರಿಗೂ ಮತ್ತು ಸಮಾಜಕ್ಕೆ ಬಿದ್ದ ಕೋರ್ಟಿನ ಎಲ್ಲ ವಿಷಯಗಳನ್ನು ದೂರ ಮಾಡಿ ನಾನು ಜಮಾತೆ ಇಸ್ಲಾಮಿ ಹಿಂದ್ ಸಂಸ್ಥೆಯ ಸದ್ಭಾವನಾ ವೇದಿಕೆ ಅಧ್ಯಕ್ಷನಾಗಿ ಅದನ್ನೆಲ್ಲವನ್ನ ಕುಂದುಕೊರತೆಗಳನ್ನು ತೆಗೆದು ಅವ್ರಿಗೂ ಕೂಡ ಏನು ತೊಂದರೆ ಆಗದಾಗೆ ಈಗ 20 ಕೋಟಿ ಆರ್ಥಿಕ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ಪರುಷ ಕಟ್ಟೆ ಜೀರ್ಣೋದ್ಧಾರಗೊಳ್ಳುತ್ತಾ ಇದೆ. ಅನಂತರ ಇನ್ನೊಂದು ಅದ್ಭುತವಾದ ಕಾರ್ಯಕ್ರಮ ಕೈ ಹಾಕಿದ್ದೇವೆ. ಬಸವ ಯುಗದ ವಚನಗಳ ಪರಿಷ್ಕರಣಾ ಕ್ರಿಯಾ ಯೋಜನೆಯನ್ನು 5 ವರ್ಷದಿಂದ ನಾವು ಧಾರವಾಡ ವಿಶ್ವವಿದ್ಯಾಲಯ ಇಲ್ಲೇ ಬಂದಿದ್ದಾರೆ ಕುಂದಗೋಳಣ್ಣವರು, ಅವರ ಒಂದು ವ್ಯವಸ್ಥೆಯಲ್ಲಿ ಅದನ್ನು ಮಾಡ್ತಾ ಇದೆ. ಕಾರಣ ಇತಿಹಾಸದಲ್ಲಿ ವಚನಗಳಲ್ಲಿ ಸಾಕಷ್ಟು ಸೇರ್ಪಡೆ ಆಗಿದೆ, ಅವುಗಳನ್ನೆಲ್ಲ ಶುದ್ಧವಾಗಿ ಸಂಶೋಧನಾತ್ಮಕವಾಗಿ ನೋಡಿ ಮಾಡಬೇಕು ಅಂತ ಮಾಡಿದ್ದೇವೆ. ತದನಂತರ ತರೀಕೆರೆಯಲ್ಲಿನ ಶರಣೆ ಅಕ್ಕನಾಗಮ್ಮನವರ ಗದ್ದಿಗೆಯನ್ನು ಯಾರೋ ಒಬ್ಬರು ಸಮಾಜ ಬಂದವರು ಬಂದು ಒಡೆದು ಬಿಡ್ತಾರೆ. ನಮಗೆಲ್ಲ ಆಶ್ಚರ್ಯ ಆಯಿತು ಹೇಗೆ ಅಂತ. ಜತ್ತಿಯವರು ಸುಮಾರು 28 ವರ್ಷಗಳಿಂದ ಅಲ್ಲಿ ಹೋಗಿ ಇದೊಂದು ಗಂಗಾಂಬಿಕೆಯವರ ಗದ್ದಿಗೆ ಅಂತ ನಾಗಮ್ಮನವರ ಗದ್ದಿಗೆ ಅಂತ ಬರೆದಿದ್ದ ಕಲ್ಲು ಕೂಡ ಇತ್ತು. ಅದನ್ನು ಲೆಕ್ಕಿಸದೆ ಇಲ್ಲ ನಾವು ಬುಲ್ಡೋಸರೇ ತಂದು ನಿಲ್ಲಿಸ್ಬಿಟ್ಟ. ತಕ್ಷಣ ನಾವು ಅಲ್ಲಿ ಹೋಗಿ ಮೈಸೂರಿಗೆ ಹೋಗಿ ಅದನ್ನು ಕೂಡ ನಿಲ್ಲಿಸಿ ಈಗ ಸರ್ಕಾರದ ಪ್ರಾಚ್ಯ ಇಲಾಖೆ ಆ ಜವಾಬ್ದಾರಿಯನ್ನು ಹೊತ್ತಿದೆ. ಅದನ್ನು ಕೂಡ ಉಳಿಸೋದರಲ್ಲಿ ಬಸವ ಸಮಿತಿ ತನ್ನ ಕಾರ್ಯವನ್ನು ಮಾಡಿದೆ. ಶರಣ ಅದಾಯಿತು. ಕೊನೆಗೆ ಇತ್ತೀಚೆಗೆ G20 ಶೃಂಗಸಭೆ ನಡೆದಿದ್ದನ್ನು ತಾವೆಲ್ಲ ಕೇಳಿರ್ತೀರಿ. ನಾವೇನೂ ಹೋಗೋದಿಲ್ಲ, ಕಾರಣ ಅದು ದೊಡ್ಡ ಎತ್ತರದಲ್ಲಿ ನಡೀತಾ ಇರುತ್ತೆ. ಆ ಶೃಂಗಸಭೆಯ ಎಲ್ಲ ದೇಶದ ಏನು ಪ್ರತಿನಿಧಿಗಳು ಬಂದಿದ್ರು ಅಲ್ಲಿಯೂ ಕೂಡ ನಾವೇನು ವಚನ ಅನುವಾದ ಈಗ 38 ಭಾಷೆಗಳಿಗೆ ವಚನ ಅನುವಾದ ಮಾಡಿದ್ದೇವೆ. ಈ ತಿಂಗಳು ಬಹುಶಃ 39ನೇ ಭಾಷೆ ಕೊರಿಯಾದ ಭಾಷೆಗೂ ಕೂಡ ಅನುವಾದ ಪ್ರಾರಂಭ ಆಗ್ತಾ ಇದೆ. ಅದನ್ನ G20 ಸಭೆಯಲ್ಲಿ ಕಂಟೆಂಟ್ನಲ್ಲಿ ಇಂಡಿಯಾದಲ್ಲಿ ಈ ಥರ ನಡೀತಾ ಇದೆ, ಕರ್ನಾಟಕದಲ್ಲಿ ಅಂತಕ್ಕಂಥ ಅದರಲ್ಲೂ ಕೂಡ ನಾವು ಸಾಧನೆ ಸಾಧಿಸಿ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರ್ತೇವೆ. ಸಮಯ ಇಲ್ಲದೇ ಇರೋದರಿಂದ 2 ನಿಮಿಷದಲ್ಲಿ ಅಲ್ಲಿ ಕುಮಾರ ದಂಪತಿಗಳು ಬಂದಿದ್ದಾರೆ ಮೈಸೂರಿನಲ್ಲಿ. ಅವರು ಮಾಡಿರುವ ಈಗ ನಿಮಗೆಲ್ಲರಿಗೂ ಒಂದು ಪ್ರೋತ್ಸಾಹ ಬರಲಿ, ಈಗ ನಿಮಗೂ ಆತ್ಮಾವಲೋಕನ ಆಗಲಿ. ಏನು ಮಾಡ್ತೀರಾ ನೀವೆಲ್ಲ? ಆ ಪುಣ್ಯಾತ್ಮ ಇಬ್ಬರು ದಂಪತಿಗಳ ಮಾಡಿರುವ ಕಾರ್ಯ ಅಸಾಧ್ಯ, ಒಂದು ದೊಡ್ಡ ಸಂಸ್ಥೆಯಾಗಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂಥದನ್ನು ಮಾಡಿದ್ದಾರೆ. ಅಕ್ಕನಿಗೆ 94, ಜಯ ರಾಜಶೇಖರ್ ಅಕ್ಕನಿಗೆ. ಆ ಪುಣ್ಯಾತ್ಮಗೀತೆ ಶೂನ್ಯ ಸಂಪಾದನೆಯನ್ನು ತಾನೇ ಸ್ವರಚಿತ ಮಾಡಿ ಇಷ್ಟು ನಿಷ್ಠೆಯಿಂದ at 94, imagine at 94 what will be our status, I don't know. ಬಟ್ ತಾಯಿ ಶೂನ್ಯ ಸಂಪಾದನೆ. ಅದರ ಪಕ್ಕದಲ್ಲಿ ಬೆಳಗಾವಿಯಿಂದ ಬಂದಿರತಕ್ಕಂಥ ಶಂಕರ್ ಗುಡಸ್ಸಣ್ಣ, ಈ ಪುಣ್ಯಾತ್ಮ ಅಲ್ಲಿ ಇಡೀ ಬೆಳಗಾವಿ ಜಿಲ್ಲೆಯ ಹುಲಿ. ಏನು ಧ್ವನಿ ಆ ಮನುಷ್ಯಂದು, ಒಂದು ಸಮಾಜವನ್ನ ಕಗ್ಗೂಡಿಸೋದಕ್ಕೆ. ಅವ್ರಿಗೆ ಧ್ವನಿ ಕೊಟ್ಟಿಲ್ಲ ನಾವು, ಇಡೀ ಮನೆತನ ಒಂದು 54 ಮಂದಿ ಇದ್ದೀರಣ್ಣ, ಎಷ್ಟು 54 ಮಂದಿಯರ ಮನೆತನದಲ್ಲಿ 100ಕ್ಕೆ 100 ಬಸವ ತತ್ವ ಆರಾಧಕರಾಗಿ ಮುಂಜಾನೆ 54 ಫ್ಯಾಮಿಲಿ ಮೆಂಬರ್ಸು ಕೂಡ ವಿಭೂತಿ ಧಾರಣೆ ಮಾಡಿ ಅದರೊಂದಿಗೆ ಲಿಂಗ ನಿಷ್ಠೆಯಿಂದ ಮಾಡಿ ಅವರ ಮನೆತನವನ್ನು ನೋಡಬೇಕಿಂತ ಮನೆತನ ಮತ್ತೊಂದು ಸಿಗಲಿಕ್ಕಿಲ್ಲ ಅನ್ಸುತ್ತೆ, ಅಂಥ ಮನೆತನ. ತದನಂತರ ನಮ್ಮ ಇದರಿಂದ ಔರಂಗಾಬಾದ್ದಿಂದ ಬಂದಂಥ ಅಣ್ಣ ಎಷ್ಟು ದೊಡ್ಡ ಕಾರ್ಯ ಮಾಡಿದ್ದಾರೆ. ಮರಾಠವಾಡದಲ್ಲಿ ತಮ್ಮ ಸ್ವಂತ ಜಮೀನು
ಅದು ಎಲ್ಲಿ? ಔರಂಗಾಬಾದ್ ಟು ಪೂನಾ ನ್ಯಾಷನಲ್ ಹೈವೇನಲ್ಲಿ ಸುಮಾರು 2-3 ಎಕರೆ ಭೂಮಿ ಇರಬೇಕು. ಕಿತ್ನಾ ಹೈ ಸರ್? 3 ಎಕರೆ 4 ಕಿತ್ನಾ? 3 ಎಕರೆಯ ಭೂಮಿಯನ್ನ ಸಮಾಜಕ್ಕೆ ಕೊಟ್ಟು ಅಲ್ಲಿ ಪ್ರಥಮ ಅನುಭವ ಮಂಟಪವನ್ನು ಸೃಷ್ಟಿ ಮಾಡಿದ ಪುಣ್ಯಾತ್ಮ ನಮ್ಮ ಜೊತೆಗಿಲ್ಲದ ಏನು ಅವರು ಬಹಳ ನಿಷ್ಠೆಯಿಂದ. ಆಮೇಲೆ ಅವರು ಇಂಡಸ್ಟ್ರಿಯಲಿಸ್ಟ್, ದೊಡ್ಡ ಕಾರ್ಖಾನೆ ಇದೆ, ಆದರೂ ಕೂಡ ಇದು ನನ್ನ ಜವಾಬ್ದಾರಿ ಸಮಾಜಕ್ಕೆ ಅಂತ ಬಸವ ತತ್ವಕ್ಕಾಗಿ ಮಾಡಿದ್ದಾರೆ. ತದನಂತರ ಮುರುಗಪ್ಪ ಚಿಗಟೇರಿ ಮನೆತನದವರು, ಅವರನ್ನು ಇವತ್ತು ಸನ್ಮಾನಿಸ್ತಾ ಇದ್ದೇವೆ. ಕಾರಣ ಅಂಥ ದಾಸೋಹದ ಮನೆತನ ನಾವಿನ್ಮೇಲೆ ಹುಡುಕಿದ್ರೂ ಸಿಕ್ಕೋದಿಲ್ಲ. ಅವರ ಮನೆ ರೀಸೆಂಟ್ಲಿ ಸೆಂಟೆನರಿ ಸೆಲೆಬ್ರೇಷನ್ ಆಫ್ ದಿ ಹೌಸ್ ಆಯ್ತು. ಮನೆಯನ್ನ 101 ಶತಮಾನದಲ್ಲಿ ಆಚರಿಸಿದಂಥ ವಿಶಿಷ್ಟ ಮನೆತನ. ಅದನ್ನ ಕಟ್ಟುವಾಗ ಆರಂಭದಲ್ಲಿ ಪೂಜ್ಯರು ಬಂದು, ಯಾಕೆ ಇದನ್ನು ಕಟ್ತಾ ಇದ್ದೀರ ಮರಿಗಪ್ಪನವ್ರು ಅಂದಾಗ, ನೀವೊಂದು ಶಾಲೆ ಕಟ್ಟಬೇಕಿತ್ತಿದ್ರ ಬದಲಿಗೆ ಅಂದ್ರೆ ಮನೆಯನ್ನ ನಿಲ್ಲಿಸಿ ಶಾಲೆ ಕಟ್ಟಿ ಸಮಾಜಕ್ಕೆ ಬಿಟ್ಬಿಟ್ರು. ಅಲ್ಲಿ ದಾವಣಗೆರೆಗೆ ಹೋದಾಗ ನೀವು ಅದ್ಭುತವಾದ ಆಸ್ಪತ್ರೆಯನ್ನು ನೋಡಬಹುದು, ಅದನ್ನ ದಾನ ಮಾಡಿದ್ರು. ಇವತ್ತಿಗೂ ಕೂಡ ಇಡೀ ಮನೆತನ ಬಸವ ತತ್ವ ಆರಾಧನೆಯಲ್ಲಿ ತನ್ನನ್ನು ತೊಡಗಿಸ್ಕೊಂಡಿವೆ. ತದನಂತರ ನಮ್ಮ ಹಿರಿಯ ಉಪಾಧ್ಯಕ್ಷರು ಕೂಡ ಈ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಆ ಮನೆತನದನ್ನ ಪ್ರತಿನಿಧಿಸ್ತಾರೆ. ಹೀಗೆ ಒಟ್ಟಾರೆಯಾಗಿ ಬಸವ ತತ್ವಗಳ ವಿಕಾಸ ಮಾಡೋದು. ಇನ್ನೊಬ್ಬರು ವಿಷಯಕ್ಕೂ ಡಾಕ್ಟರ್ CM ಕುಂದಗೋಳ್ರವರು, ಇವರು ಬಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಆ ಅಧ್ಯಕ್ಷ ಅಲ್ಲಿದ್ದಾಗಲೂ ಕೂಡ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ವಚನ ವ್ಯಕ್ತಿತ್ವ ವಿಕಸನ ಒಂದು ಕಾರ್ಯಕ್ರಮದ ಬೀಜ ಸ್ವರೂಪವನ್ನು ಹಾಕಿಕೊಟ್ಟವರೇ ನಮ್ಮ ಕುಂದಗೋಳ್ರವರು. ಹಾಗೆ ವಚನ ಅನುವಾದ ಮಾಡಬೇಕು ಅಂತಕ್ಕಂಥ ಆಶಯವನ್ನು ನನ್ನ ಮುಂದೆ ಇಟ್ಟವರು ಕೂಡ ಅವರೇ. ಈಗ ಅವರು ಧಾರವಾಡಕ್ಕೆ ಹೋಗಿ ಅಲ್ಲಿ ಬಸವ ಪೀಠವನ್ನು ಬಹಳ ಎಷ್ಟು ವಿಕಾಸ ಮಾಡಿದ್ದಾರೆ ಅಂದರೆ, ಟುಡೇ ಬಸವಣ್ಣ ಇಸ್ ಅ ವೈಬ್ರೆಂಟ್ ಪರ್ಸನ್ ಇನ್ ಧಾರವಾಡ. ಯಾಕಂದ್ರೆ ಹೊರಟ್ಟಿ ಅಣ್ಣವರು ಧಾರವಾಡದಿಂದ ಬರ್ತಾರೆ, ಅವ್ರಿಗೂ ಕೂಡ ಕೊನೆಗೆ ಹೇಳ್ತೀನಿ ಅವರು ಈ ಕಾರ್ಯಕ್ರಮದಲ್ಲಿ ಬರೀ ಮೈಸೂರು, ಬೆಳಗಾಮು, ಇಲ್ಲಿಂದ ದಾವಣಗೆರೆ, ಇಲ್ಲಿಂದ ಬಂದರು ಅಂತಲ್ಲ. ಅಮೆರಿಕಾದ ಹೌಸ್ಟನ್ನಿಂದ ಒಬ್ಬ ವ್ಯಕ್ತಿ ಶ್ರೀಮತಿಯವರೊಡನೆ ಇಲ್ಲಿಗೆ ಬಂದಿದ್ದಾರೆ. ಅಕ್ಕನಿಗೆ ಎದ್ದು ನಿಂತ್ಕೊಳ್ಳಿ. ಹಸ್ಬೆಂಡ್ ಅಂಡ್ ವೈಫ್, they have come down to attend this program, not specifically, but Basavanna has made them to be here today. So we are honoring their effort. ಎಷ್ಟು ಅಮೆರಿಕಾದಲ್ಲಿ ಏನು ಮಾಡಿರ್ಬೋದು? ಅಮೆರಿಕಾ ದೊಡ್ಡ ಖಂಡ, ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ 10 hours 12 hours ಫ್ಲೈಟ್ಸ್ ಇರುತ್ತೆ. ಅಂಥದ್ರಲ್ಲಿ ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ ಒಂದು ಸಂಸ್ಥೆಯ 30 ಕೇಂದ್ರಗಳನ್ನು ಸ್ಥಾಪಿಸಿದ ಪುಣ್ಯಾತ್ಮ. ನನಗೂ ಅವ್ರಿಗೂ ಸ್ವಲ್ಪ ಇದಿತ್ತು ಸಾಂದರ್ಭಿಕವಾಗಿ ಸಮಾಜದ ಹೆಸರಿನಲ್ಲಿ. ಆದರೆ ನನ್ನನ್ನು 2-3 ಸಲ ಅಮೆರಿಕ ಕರೆಸಿ ಎಲ್ಲರೊಡನೆ ಚರ್ಚೆ ಮಾಡಿಸಿ, ಈಗ ತಮ್ಮ ಬೈಲಾ ಏನಿರುತ್ತೆ, ಸಂಪೂರ್ಣವಾದ ಬೈಲಾ, ಅದು 38 ವರ್ಷದ ಹಿಂದೆ ಆಗಿದ್ದ ಬೈಲಾನನ್ನ ಬಸವ ಮಯವಾಗಿ ಮಾಡಿದಂಥ ಪುಣ್ಯಾತ್ಮ ಹಿರೇಮಠ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಹೀಗೆ ಇವತ್ತಿನ ವಜ್ರಗಳನ್ನು ನಿಮಗೆ ಪರಿಚಯಿಸಿದ್ದೇನೆ. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ಬಸವ ಸಮಿತಿಯ ವಜ್ರ ಮಹೋತ್ಸವದ ವರ್ಷಾಚರಣೆ ಉದ್ಘಾಟನೆ. ಇದು ಕಾರ್ಯಕ್ರಮಗಳು ಸಾಕಷ್ಟು ಮುಂದೆ ಬರ್ತವೆ. ಒಟ್ಟಾರೆಯಾಗಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಕೆಲವೇ ಜನ ಬಂದಿದ್ರೂ ಸಹ ನಮ್ಗೆ ಸಂತೋಷ ಇದೆ. ನಿಜವಾದ ಗಟ್ಟಿ ಕಾಳುಗಳು, ವಜ್ರಗಳು ನಮ್ಮಲ್ಲಿ ಬಂದಿದೆ. ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನು ಹಾಗೂ ಸಮಸ್ತರನ್ನು ಬಹಳಷ್ಟು ಗೌರವದಿಂದ ಆತ್ಮೀಯವಾಗಿ ಸ್ವಾಗತಿಸಿದ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದಂತಹ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ಜತ್ತಿಯವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸಮಾನತೆಯನ್ನು ಸಾರಿದ, ದಯೆಯಿಂದ ಕೂಡಿದ, ಪ್ರಗತಿಪರ ಯೋಚನೆಗಳನ್ನು, ವೈಜ್ಞಾನಿಕ ವೈಚಾರಿಕ ಚಿಂತನೆಗಳನ್ನು ಅಳವಡಿಸಿಕೊಂಡ ಸಮಾಜವೆಂದರೆ ಅದು ಲಿಂಗಾಯತ ಸಮಾಜ ಎಂದು ಬಹಳಷ್ಟು ಹೆಮ್ಮೆಯಿಂದ ಹೇಳಬಹುದು. ಇಂತಹ ಆದರ್ಶಗಳನ್ನು ಅಳವಡಿಸಿಕೊಂಡಂತಹ ಜನಮುಖಿ ಜೀವನ್ಮುಖಿ ಶರಣ ಮಾಜಿ ರಾಷ್ಟ್ರಪತಿಗಳು ಹಾಗೂ ಬಸವ ಸಮಿತಿಯ ಸಂಸ್ಥಾಪಕರಾದ ಡಾಕ್ಟರ್ BD ಜತ್ತಿಯವರ ಭಾವಚಿತ್ರಕ್ಕೆ ಇದೀಗ ಪುಷ್ಪಾರ್ಚನೆಯನ್ನು ನಡೆಸಿಕೊಡಬೇಕಾಗಿ ಎಲ್ಲ ಗಣ್ಯರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ಬಸವ ಸಮಿತಿಯ ವಜ್ರ ಮಹೋತ್ಸವದ ವರ್ಷಾಚರಣೆಯ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ನಡೆಸಿಕೊಡಬೇಕಾಗಿ ನಾನು ಎಲ್ಲ ಗಣ್ಯರಲ್ಲಿ ಆತ್ಮೀಯವಾಗಿ ವಿನಂತಿಸುತ್ತೇನೆ.
ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವೆಂದೆಂಬ ಕಂಬದ ಮೇಲೆ ಸುವಿವೇಕಹೃದಯಾಬ್ಜ ಪ್ರಣತೆಯೋಳು ಸವೆಯದ ಸದ್ಭಕ್ತಿ ರಸ ತೈಲ ದೇವಿದ ಕವಿಮಾಳ ಕಳೆ ಎಂಬ ಭಕ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮುಸುಕಿರ್ದ ವಿಷಯ ಪತಂಗ ಬೆದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆಯಳಿ ಮಸಗಿಸು ಜ್ಞಾನವೆಂದೆಂಬ ಮಹಾಪ್ರಭೆ ಪಸರಿಸಿ ಮಾಯ ಗಾಳಿಗೆ ಪೋರ್ದನುಪಮ ಪುಷ್ಪಾರ್ಚನೆಯನ್ನು ನಡೆಸಿಕೊಟ್ಟಂತಹ ಹಾಗೂ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಎಲ್ಲ ಗಣ್ಯರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ನಮನಗಳು ಸಲ್ಲಿಸಿ ಅರವಿಂದ್ ಜತ್ತಿ ಅವರೇ, ಸಭಾಧ್ಯಕ್ಷ ಅಂತ ನಮ್ಮ ವಿಧಾನಸಭೆಯ ಸ್ಪೀಕರ್ ಅಂತ ಖಾದೀರ್ ಅವರೇ, ವೇದಿಕೆ ಮೇಲೆ ಆಶಿಸಿದಂತೆಲ್ಲ ಗಣ್ಯಮಾನ್ಯರೇ, ನಡೆದಂತೆಲ್ಲ ಬಂಧುಗಳೇ, ಅತ್ಯಂತ ಮಹತ್ವವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ಇದರ ಬಗ್ಗೆ ಎಲ್ಲವನ್ನ ತಿಳಿದುಕೊಳ್ಬೇಕು, ಎಲ್ಲರೂ ಕೂಡ ಬರಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡಾಗೂ ಕೂಡ ಅಖಿಲ ಕರ್ನಾಟಕ ಶಿಕ್ಷಕರ ಒಂದು ಸಂಘಟನೆಯನ್ನು ಶಿಕ್ಷಕ ಸದನದಲ್ಲಿ ಕರೆದ ನಾನು ಅದಕ್ಕೆ ಭಾಳ ದಿವಸದಿಂದ ಒಪ್ಕೊಂಡಿದ್ದೆ. ಅದಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ. ಇವತ್ತು ಅರವಿಂದ್ ಜತ್ತಿ ಅವರಿಗೆ, ನಾವು ಬಸವ ಸಮಿತಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ. ಕರ್ನಾಟಕ ಕನ್ನಡಮಯ. ಕರ್ನಾಟಕದಲ್ಲಿ ಬಸವಣ್ಣನವರು ಜನಿಸಿ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಟ್ಟಂಥ ಮಹಾತ್ಮರ ನಾಡು ಕರ್ನಾಟಕ. ಅದರಲ್ಲಿ ನಮ್ಮ ಜಿಲ್ಲೆ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಇದೆ. ಅಲ್ಲಿ ಬಸವಣ್ಣನವರು ಜನ್ಮಸ್ಥಳ ಎರಡೂ ಅಲ್ಲಿ ಆದದ್ರಿಂದ ನಾವು ಭಾಳಷ್ಟು ಅಭಿಮಾನವನ್ನು ಪಟ್ಟುಕೊಳ್ಳುವಂಥ ಜನ ನಾವು. ಯಾಕಂದರೆ ನಮ್ಮ ನಾಡಿನ ಕೀರ್ತಿಯನ್ನು ಇಂಗ್ಲೆಂಡ್ಗೆ ನಾನು ಹೋಗಿದ್ದೆ. ಥೇಮ್ಸ್ ನದಿ ದಂಡೆಯ ಬಸವಣ್ಣವರ ಪುತ್ರಿಗೆ ಮಾಲಾರ್ಪಣೆ ಮಾಡುವಂಥ ಕೆಲಸವನ್ನು 2 ಸರಿ ಮಾಡಿದೆ. ಖಾದೀರವ್ರು ನಾವು ಕೂಡ ಒಂದು ಸರಿ ಹೋಗಿದ್ದೀವಿ. ಈಗ ಯಾರ್ಯಾರಲ್ಲಿ ಹೋಗ್ತಾರೆ ಅವರೆಲ್ಲ ಬಸವಣ್ಣವರ ಮೂರ್ತಿಗೆ ಒಂದು ಮಾಲಾರ್ಪಣೆ ಮಾಡುವಂಥ ಪದ್ಧತಿ ಇಟ್ಕೊಂಡಾರ. ಬಸವಣ್ಣವರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ, ಎಲ್ಲ ಜನರಿಗೆ ಅವರು ಸೀಮಿತವಾದಂಥವ್ರು. ಅವರು ಬಸವಣ್ಣವರು ಅನುಭವ ಮಂಟಪವನ್ನು ಪ್ರಾರಂಭ ಮಾಡುವಾಗ ಅಲ್ಲಮಪ್ರಭು ಅವರಿಗೆ ಹೇಳಿದ್ರಂತ, ಸಮಾನತೆ ಪ್ರತಿಕಾರವಾಗಿದ್ದಾಗಬೇಕು, ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಭೇದ ಭಾವ ಇರಬಾರ್ದು, ಸಮಾನತೆಯ ಒಂದು ಕುರುವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಅನುಭವ ಮಂಟಪವನ್ನು ಪ್ರಾರಂಭಿಸಿದರು. ಬಸವಣ್ಣವರ ತತ್ವಗಳನ್ನು ನಾವು ಎಷ್ಟು ಜನ ಅಳವಡಿಸ್ಕೊಂಡಿವಿ ಅಂತ ತಿಳ್ಕೊಂಡು ಹೇಳಿ ನಮ್ಮ ಹೃದಯವನ್ನು ಮುಟ್ಟಿಕೊಂಡ್ರೆ ನಿಮ್ಮ ಉತ್ತರ ಅಲ್ಲೇ ಸಿಗ್ತಿದೆ. ಇದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ನಾನು ಜಾತಿ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದರು. ಈಗ ಅದನ್ನು ನಾನು ತರಿಸಿದೆ. ಒಂದು ಸರಿ ಅವ್ರು ಮಾತಾಡಿದಾಗ ಅವರು ಭಾಷಣ ಮಾಡಿದರು, ಮುಖ್ಯಮಂತ್ರಿಗಳಿದ್ದಾಗ ನಾನು ಕಾರ್ಯಕ್ರಮ ಇದ್ದೆ. ಏನು ಹೇಳಿದ್ರು ಅಂದ್ರೆ, ಲಿಂಗಾಯತರು ಕೇವಲ ರಾಜ್ಯವನ್ನಲ್ಲ
ದೇಶವನ್ನೆಲ್ಲ ಇಡೀ ವಿಶ್ವನೇ ಆಳುವಷ್ಟು ಜ್ಞಾನ ಬುದ್ಧಿ ಹೊಂದಿದವರು. ಆದರೆ ದುರ್ದೈವ ಅವರಲ್ಲಿ ಒಕ್ಕಟ್ಟಿಲ್ಲ ಅನ್ನುವಂಥ ಮಾತನ್ನು ರಾಮಕೃಷ್ಣ ಹೆಗಡೆ ಅವರು ಹೇಳಿದರು. ನಾನು ಮಂತ್ರಿಯಾಗಿದ್ದೆ, ಅವ್ರ ಕಾರ್ಯಕ್ರಮ ಬಂದಿದ್ದರು. ಆ ಸಮಾರಂಭದಲ್ಲಿ ಮಾತನಾಡಿದರು. ಅದೊಂದು ನನ್ನ ಕಡೆ ಇರಲಿಲ್ಲ. ಈಗ ನಮ್ಮ ಪಿ ಎಗೆ ಫೋನ್ ಮಾಡಿ ಕೊಡಪ್ಪ ಇಲ್ಲಿನ ಕಾರ್ಯಕ್ರಮ ಬಂದೀನಿ ಅಂತ ತಿಳ್ಕೊಂಡು ಹೇಳಿ ತರಿಸಿದೆ. ಅವ್ರಿಗೆ ನಾವು ಲಿಂಗಾಯತ್ ಲೀಡರ್ ಅಂತಿದ್ದೆವು. ಅವ್ರು ಲಿಂಗಾಯತರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಜೋಪಾನ ಮಾಡಿ ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಟ್ಟು ಬಸವ ತತ್ವದ ಬಗ್ಗೆ ಸಾಕಷ್ಟು ಅರಿಕೆಯನ್ನು ಮೂಡಿಸಿದ್ರು. ಅಂದರೆ ಬಸವಣ್ಣನವರು ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಇವತ್ತು ಕಾದಾರ್ ಅವರು ಬಂದಾರ ಇಲ್ಲಿ. ಯಾಕೆ ಬಂದಾರ ಅವರು? ಬಸವಣ್ಣವರ ತತ್ವಗಳ ಜೀವನದಲ್ಲಿ ಎಲ್ಲ ಧರ್ಮದಲ್ಲಿ ಸಮಾನವಾದಂಥವ್ರು ಅನ್ನುವಂಥ ಭಾವನೆಯಿಂದ ಇವತ್ತು ಅವ್ರು ಇಲ್ಲಿ ಬಂದಾರ. ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಈ ಹಿನ್ನೆಲೆಯಲ್ಲಿ ಕಾಯಕ ಕೈಲಾಸ ಅನ್ನೋದು ನಮ್ಮ ಮೂಲ ಮಂತ್ರ. ಕಾಯಕ ಕೈಲಾಸ ಭಾಳ ಮಂದಿ ಕೆಲವರಿಗೆ ಕಾಯಕ ಮಾಡೋದು ಕೈಲಾಸ ಅಂದ್ರೆ ಮ್ಯಾಲ ಅಂತ ತಿಳ್ಕೊಂಡಾರ ಎಷ್ಟೋ ಮಂದಿ ಕೆಲವರು. ಆದ ನಂತರ ಸತ್ತೋದ ನಂತರ ಮ್ಯಾಲ ಕೈಲಾಸ ತೆಗಿರ್ತೀವಿ ಅಂತ ತಿಳ್ಕೊಂಡಾರ ಕಾಯಕ ಮಾಡಿದವರು. ಕಾಯಕ ಅಂದ್ರೆ ದುಡಿಯೋದು, ಕೈಲಾಸದೆಲ್ಲ ಹಂಚ್ಕೊಂಡು ತಿನ್ನೋದಕ್ಕೆ ಕೈಲಾಸ ಅಂತಾರೆ. ಅದನ್ನು ಎಷ್ಟೋ ಮಂದಿ ಇನ್ನೂವರೆಗೆ ತಿಳ್ಕೊಂಡಿಲ್ಲ. ನಾ ಎಲ್ಲೋ ಒಂದು ಫಂಕ್ಷನ್ಗೆ ಹೋದಾಗ ಇದೇ ಥರ ಮಾತಾಡಿದ್ರು. ಅವತ್ತು ಹೇಳ್ಬೇನಪ್ಪ, ನನ್ನ ಫಂಕ್ಷನ್ ಮುಗಿದಿತ್ತು, ಭಾಷಣ ಮುಗಿದಿತ್ತು, ಮತ್ತೆ ಎದ್ದು ಹೇಳಿದೆ, ಕಾಯಕವೇ ಕೈಲಾಸನ ಅರ್ಥ ಅಪಾರ್ಥ ಮಾಡಬೇಡ್ರಿ, ಬಸವಣ್ಣವ್ರಿಗೆ ಅವಮಾನ ಮಾಡಬೇಡ್ರಿ. ಬಸವಣ್ಣವ್ರ ತತ್ವ ಏನಂದ್ರೆ ಸಮಾನವಾಗಿ ಹಂಚ್ಕೊಂಡು ತಿನ್ನೋದು ಅನ್ನುವಂಥ ಮಾತನ್ನು ಅವರು ಹೇಳ್ತಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣವರ ಕಾರ್ಯಕ್ರಮ ಇದೆ. ಬಿ ಡಿ ಜತ್ತಿ ಅವರನ್ನು ನಾವು ಇವತ್ತು ನೆನೆಸ್ಬೇಕು. 1962ನೇ ಇಸ್ವಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಾವು ಎಡ್ತಕ್ಕೆ ಬಂದಿದ್ದೆ. ಆವಾಗ ಮುಧೋಳ ಹೈಸ್ಕೂಲಾಗಿದ್ದೆ. ಅವ್ರು ಜಮಖಂಡಿ ಅವರು, ನಮ್ಮೂರು ಹತ್ತಿರ, ಮುಧೋಳ ಜಮಖಂಡಿ ಹತ್ತಿರ ಸಾವಳಿಗೆ ಅವರು. ಆವಾಗ ಡಾಕ್ಟರ್ ಎನ್ ಕೆ ನಾಯಕನವ್ರನ್ನೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು. ಅವಾಗೆಲ್ಲ ಬರೀ ಕಾಂಗ್ರೆಸ್ ಬೇರೆ ಪಕ್ಷ ಇರ್ತಿಲ್ಲ. ಅವ್ರು ಭಾಷಣ ಮಾಡೋಕ್ಕೆ ಮುಧೋಳಕ್ಕೆ ಬಂದಿದ್ರು. ಮುಧೋಳಕ್ಕೆ ಒಂದು ಜರಗಾಬಾಲ ಒಂದು ಕಟ್ಟಂತಿದೆ, ಅಲ್ಲಿ ಅವ್ರು ಭಾಷಣ ಮಾಡ್ತಿದ್ರು. ಭಾಷಣ ಮಾಡುವಾಗ ಒಬ್ಬರು ಅವರ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರ ಪಡಿಕೆ ಏನೋ ಅವ್ರ ಇದ್ದರು, ಅವರಿದ್ದರು ನೆನಪಿಲ್ಲ ನನಗೆ ಭಾಳ ವರ್ಷದಿಂದ. ಅವ್ರು ಹೇಳಿದರು, ಇವತ್ತೇನಾದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಉಳುವು ಇದೆ ಅಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಘನತೆ ಗೌರವ ಹೆಚ್ಚಿದೆ ಅಂದರೆ 2-3 ಜನರಿಂದ ಇದೆ, ಅದ್ರಾಗೆ ಜತ್ತಿಯವರೊಬ್ಬರು ಅನ್ನುವಂಥ ಮಾತನ್ನು ಹೇಳಿದರು. ಜತ್ತಿಯವರು ಸಾವಳಿಗೆ ಅಂತ ಊರಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ, ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿ ಇನ್ಚಾರ್ಜ್ ರಾಷ್ಟ್ರಪತಿಯಾಗಿ ಕೆಲಸವನ್ನು ಮಾಡಿದ್ರು. ಅಂದ್ರೆ ಒಬ್ಬ ಹಳ್ಳಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಇಡೀ ಭಾರತ ದೇಶಕ್ಕೆಲ್ಲ ಜಗತ್ತಿಗೆ ಪರಿಚಯವಾದಂಥವರು ಬಿ ಡಿ ಜತ್ತಿಯವರು ಅಂತೇಳಿ ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ಅವರು ಇಲ್ಲಿ ಬಸವ ಸಮಿತಿಯನ್ನು ಕಟ್ಟಿ 1964 ಅನಿಸ್ತದಲ್ರಿ, 64 ಬಸವ ಸಮಿತಿಯನ್ನು ಕಟ್ಟಿ ಕೆಂಗೇರಿ ಕಡೆ ಜಮೀನು ತೊಗೊಂಡು ಅಲ್ಲೊಂದಿಷ್ಟು ಇದನ್ನು ಪ್ರಾರಂಭ ಮಾಡಿ ಸೆಂಟ್ರಲ್ ಇದನ್ನು ಬಸವದ ಇದನ್ನು ಕಟ್ಟಿ ಇವತ್ತು ಅಟ್ಲೀಸ್ಟ್ ನಾನು ಹಂಗೆ ಲೆಕ್ಕ ತೆಗೆದೆ ಅಜ್ಮಾಸ್. ಈಗ ನಾನು ಬಂದು ಕೂಡ ನಾನು ಕೇಳಿದಿಲ್ಲ, ಬೆಂಗಳೂರಾಗ ಲಿಂಗಾಯತರು ಎಷ್ಟು ಜನ ಅದಾರ ಅಜ್ಮಾಸ್ ಹೇಳಪ್ಪ ಅಂತ ಇದೆ ಒಬ್ಬರಿಗೆ. ನಾವು ಹೇಳಿದ್ವಿ, ನೀವು ಇದು 1 ಲಕ್ಷ 2 ಲಕ್ಷ 5 ಲಕ್ಷ ಜನ ಅದಾರಂತಿಲ್ಲಿ. 5 ಲಕ್ಷ ಜನ ಲಿಂಗಾಯತರು ಇಲ್ಲದಾರ ಅನ್ನೋದು. ಅಂದರೆ ಲಿಂಗಾಯತರು ಅಷ್ಟೇ ಬಸವಣ್ಣವರ ಅಭಿಮಾನಿಗಳಲ್ಲ, ಎಲ್ಲ ಜಾತಿಯವರು ಬಸವಣ್ಣವರ ಅಭಿಮಾನಿಗಳು. ಬಟ್ ಇವತ್ತಿನ ದಿನಮಾನ ಏನೇನಾಗೈತೆ ಅಂದರೆ ಒಬ್ಬೊಬ್ಬರು ಜಾತಿ ಒಬ್ಬೊಬ್ಬರನ್ನ ಹೊಂದಿಸ್ಕೊಂಡ್ಬಿಟ್ಟಾರ. ಅವಾಗ ಎಲ್ಲರೂ ಹೊಂದಿಸ್ಕೊಂಡಾರಂತೇಳಿ ನಮ್ಮವ್ರು ಭಾಳ ಹಿಂಸರಿತಾರೆ. ನಮ್ಮ ತಪ್ಪು ತಿಳ್ಕೊತಾರೆ ಜನ ಅಂತ ತಿಳ್ಕೊಂಡೇಳಿ ಆ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿ ಎಲ್ಲಿವರೆಗೆ ನೀವು ಒಂದಾಗೋದಿಲ್ಲ, ಒಂದಾಗಿ ಬಸವಣ್ಣವರ ತತ್ವ ಆದರ್ಶಗಳನ್ನೆಲ್ಲ ಕಡೆ ಬಿತ್ತಿಸೋದಿಲ್ಲ. ನಾವಿನ್ನೂ ಹಿಂಗೆ ಇರಬೇಕಾಯ್ತು, ಇದೇ ಕಾರ್ಯಕ್ರಮ ಮಾಡಬೇಕು, ಇಷ್ಟ ಭಾಷಣ ಮಾಡಬೇಕು, ಇಷ್ಟ ಮಂದಿ ಸತ್ಕಾರ ಮಾಡಬೇಕು, ಇದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ನಾನು ಇವತ್ತು ಈ ಸಮಾರಂಭದಲ್ಲಿ ಭಾಳ ಅಭಿಮಾನದಿಂದ ಹೇಳ್ತೀನಿ, ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರನ್ನು ನಾವು ಭಾಳ ಅಭಿನಂದನೆ ಸಲ್ಲಿಸಬೇಕು. ಅವರ ಅಧಿಕಾರದಲ್ಲಿ ಇಡೀ ಸರ್ಕಾರಿ ಎಲ್ಲ ಕಚೇರಿ ಬಸವಣ್ಣವ್ರ ಫೋಟೋ ಹಾಕಬೇಕಂತ ಒಂದು ಆರ್ಡರ್ ಮಾಡಿದರು. ಬಸವಣ್ಣನವರನ್ನು ಕರ್ನಾಟಕದ ರಾಯಭಾರಿಯನ್ನಾಗಿ ಮಾಡಿದರು. ಯಾವ ಮಂತ್ರಿಗಳು ನಮ್ಮವ್ರು ಬೇಕಾದಷ್ಟು ಮೇಲೆ ಆಗಿದ್ರು, ಯಾರು ಮಾಡಲಿಲ್ಲ. ಅದನ್ನು ಕರ್ನಾಟಕಕ್ಕೆ ಮಾಡಬೇಕಾದ್ರೆ ಸಿದ್ದರಾಮಯ್ಯವರು ಬರಬೇಕಾಯ್ತು. ಇವತ್ತು ಅವರ ಜಾತಿ ಮತ್ತೊಂದು ನೋಡಲಿಲ್ಲ, ಬಸವಣ್ಣವರ ತತ್ವ ಆದರ್ಶಗಳನ್ನು ನೋಡಿ ಇವತ್ತು ಇಡೀ ಕರ್ನಾಟಕದ ಎಷ್ಟೋ ಜನರಿಗೆ ನಾವು ಯಾವುದೋ ಒಂದು ಆಫೀಸ್ಗೆ ಹೋಗಲಿ ಬಸವಣ್ಣವ್ರ ಫೋಟೋ ಇರ್ತದೆ, ಅಲ್ಲಿ ಎಲ್ಲರೂ ಕೂಡ ಬಸವಣ್ಣವ್ರ ಫೋಟೋ ಇರ್ತೈತಿ. ಅಲ್ಲಿ ಕುಂತಂಥವ್ರ ಮನಸ್ಸಿನಲ್ಲಿ 2 ನಿಮಿಷ ಬಸವಣ್ಣವ್ರ ಬಗ್ಗೆ ಕೆಲವು ವಿಚಾರ ಬರ್ತಾವೆ. ಹಂಗೆ ಇವತ್ತು ಬಸವಣ್ಣನವರು ಇಡೀ ಜಗತ್ತಿಗೆ ಒಂದು ದಾರಿದೀಪವಾದಂಥ
ವ್ಯಕ್ತಿ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತಿದೆ. ಎಲ್ಲ ಭಾಷೆಗಳಲ್ಲಿ ಬಸವಣ್ಣವರ ಪುಸ್ತಕಗಳು ಪ್ರಿಂಟ್ ಆಗತ್ತವೆ. ಎಲ್ಲ ಈಗ ಯಾವುದೋ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ, ದುಬೈಗೆ ಹೋಗಿದ್ದೆ, ಅಮೇರಿಕಾಗ ದುಬೈಗೆ ಹೋಗಿದ್ದೆ. ದುಬೈದಲ್ಲಿ ಕೆಲವು ಸ್ನೇಹಿತರು ಕೂಡಿದ್ರು. ಅದು ಟರ್ಕಿನೋ ಇನ್ನೊಂದು ಯಾವುದೋ ರಾಜ್ಯದಲ್ಲಿ ಕತಾರೋ, ಅಲ್ಲೇ ಬಸವಣ್ಣನವರ ಕಾರ್ಯಕ್ರಮ ಇಟ್ಕೊಂಡು ಪುಸ್ತಕವನ್ನು ಅವರ ಭಾಷೆಯಲ್ಲಿ ಮಾಡಲಿಕ್ಕೆ ತಯಾರಿಯನ್ನು ಮಾಡಲಿಕ್ಕೆ ಕರ್ನಾಟಕದವ್ರು ಬರೆಯಾರೆ ಆಗುತ್ತೆ ಅಂತ ಹೇಳಿದರು. ಅಂದರೆ ಇವತ್ತು ನಾವು ಜಗತ್ತಿನಲ್ಲಿ ಪ್ರಸಿದ್ಧವಾದಂಥ ಅನೇಕ ಜನ ಅದಾರ. ಅವ್ರನ್ನ ಒಂದೊಂದು ರಾಷ್ಟ್ರಕ್ಕೆ ಕೆಲವು ಏರಿಯಾಕ್ಕೆ ಸೀಮಿತವಾಗಿರುತ್ತೆ. ಇವತ್ತು ಬಸವಣ್ಣವ್ರು ಇಡೀ ಜಗತ್ತಿಗೆ ಏನು ಮಾರ್ಗದರ್ಶನ ಮಾಡುವಂಥ ದಿಶೆಯಲ್ಲಿದ್ದಾರೆ. ಅವ್ರಿಗೆ ಜಾತಿ, ಧರ್ಮ, ಹೆಣ್ಣು, ಗಂಡು ಭೇದ ಭಾವ ಇರಲಿಲ್ಲ. ಅದಕ್ಕೆ ಬಸವಣ್ಣವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ಕೇವಲ ನಾವು ಇಂಥ ಸಮಾರಂಭಗಳಲ್ಲಿ ಭಾಷಣ ಮಾಡೋದ್ರಿಂದ ಆಗೋದಿಲ್ಲ. ಬಸವಣ್ಣವರ ತತ್ವವನ್ನು ದಿನನಿತ್ಯ ನಮ್ಮ ಜೀವನ ತರಬೇಕಾದ್ರೆ ಅವರ ವಚನಗಳನ್ನು, ಅವರ ಪುಸ್ತಕಗಳನ್ನು ಓದುವಂಥ ಕೆಲಸವನ್ನು ನಾವು ಮಾಡಬೇಕು. ನಾನು ಶಿಕ್ಷಣ ಮಂತ್ರಿ ಆದಾಗ ಲೈಬ್ರರಿ ನನ್ನ ಕಡೆ ಇತ್ತು. ಇಡೀ ಕರ್ನಾಟಕದ ಎಲ್ಲ ಲೈಬ್ರರಿಗಳಿಗೆ 10 ಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸವನ್ನು ನಾನು ಮಾಡಿದೆ. ಯಾಕೆ ಈ ಮಾತನ್ನು ಹೇಳ್ತಂದ್ರೆ, ನಾವೊಂದು ಗುಡಿಸಲಿನಲ್ಲಿ ಒಂದು ಮೇಣಬತ್ತಿ ಎಷ್ಟು ಬೆಳಕು ಕೊಡ್ತದೆ ಒಂದು ಗುಡಿಸಲಿಗೆ, ನಮ್ಮ ಅಧಿಕಾರ ಇದ್ದಾಗ ನಮ್ಮದು ಏನು ನಡೆಯುವಾಗ ನಮಗೆ ಎಷ್ಟು ಸಾಧ್ಯತೆ ಅಷ್ಟು ನಾವು ಅದನ್ನು ಎಲ್ಲರ ಬಗ್ಗೆ ಬೆಳಕನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಇವತ್ತು ನೋಡಿ, ಸಂವಿಧಾನ ಬಗ್ಗೆ ಹೇಳಿದರು. ಅಂಬೇಡ್ಕರ್ ಅವರು ಇವತ್ತು ನಾವು ಇಂಗ್ಲೆಂಡ್ಗೆ ಹೋದರೆ ಅಂಬೇಡ್ಕರ್ ಅವರೊಂದು ನೆನಪಿಗೆ ಒಂದು ಮನೆಯನ್ನು ಕಟ್ಟಿಸಿದ್ದಾರೆ. ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವಾದಂಥ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಪ್ರಜಾಪ್ರಭುತ್ವ ಹೊಂದಿದೆ ಅಂತ ಅಂಬೇಡ್ಕರ್ ಹೇಳಿದ್ದನ್ನು ಇಡೀ ದೇಶ ಎಲ್ಲ ಗುರುತಿಸಿದೆ. ಅದೇ ಥರ ಬಸವಣ್ಣವರು, ಅಂಬೇಡ್ಕರ್ ಅವರು ಎಲ್ಲ ನಮ್ಮ ದೇಶದಲ್ಲಿ ಹುಟ್ಟಿದ ಮಹಾನ್ ಪುಣ್ಯವಂತರು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಬಸವಣ್ಣವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಬಸವಣ್ಣನವರ ಏನು ಮಾಡಿದರು 12ನೇ ಶತಮಾನದಲ್ಲಿ ಅವರು ಮಾಡಿದಂಥ ಕಾರ್ಯಗಳು ಅವನ್ನ ಇನ್ನೂ ಹೆಚ್ಚು ಪ್ರಚಾರದಲ್ಲಿ ಮಾಡಬೇಕಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನನಗೇನಿಸ್ತದೆ, ಈಗ ಬಸವ ಜಯಂತಿ, ಶಿವಾಜಿ ಜಯಂತಿ ಎರಡು ಕೂಡ ಅಂತ ಹುಬ್ಬಳ್ಳಿ ನೋಡ್ತಿರ್ತೀನಿ ನಾನು. ಬಸವ ಜಯಂತಿಗೆ 3000 ಮಠದಿಂದ ಮೆರವಣಿಗೆ ಹೋಗತ್ತೆ. ಹುಬ್ಬಳ್ಳಿಯಲ್ಲಿ ಸುಮಾರು ಒಂದು ಲಕ್ಷ 2 ಲಕ್ಷ ಜನ ಹುಬ್ಬಳ್ಳಿ ಇದ್ದಾರೆ ಲಿಂಗಾಯತರು. ಮೆರವಣಿಗೆ ಹೊಂದಾಗ ಒಂದು 250 ಮಂದಿ ಇರ್ತಾರೆ. ಶಿವಾಜಿ ಮೆರವಣಿಗೆ ಹೊಂಟಿರುತ್ತೆ, ಅಲ್ಲಿ 2000-3000 ಜನ ಇರ್ತಾರೆ. ನಾವು ನೋಡಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಬರ್ತೀವಿ. ಯಾಕೆ ನಾನು ಅರವಿಂದ್ ಜೊತೆ ಅವ್ರಿಗೆ ಯಾಕೆ ಇದನ್ನು ಮಾಡ್ತೀನಿ, ಒಂದು ವಿನಂತಿ ಮಾಡ್ತೀನಿ, ಕಾರ್ಯಕ್ರಮದಲ್ಲಿ ನೀವು ಮಾತಾಡಬೇಡ್ರಿ. ಕಾರ್ಯಕ್ರಮ ಇಲ್ಲ, ಒಂದು ದಿವಸ ಇವ್ರನ್ನೆಲ್ಲ ಕರೀರಿ, ಈಗ ನನಗೂ ಕರೀರಿ. ಏನಾಗಿದೆ ಇವ್ರಿಗೆ, ಹೃದಯದಾಗ ಏನೇನೈತೆ ಅನ್ನೋದು ನೋಡಿ ಆಮೇಲೆ ತೀರ್ಮಾನ ಮಾಡ್ಬೇಕಂತ ನಾನು ವಿಚಾರ ಮಾಡತ್ತೀನಿ. ಕರೀರಿ, ಚರ್ಚೆ ಮಾಡಲಿ, ಏನು ತಪ್ಪಿದೆ, ಯಾಕೆ ನಾವು ಬಸವಣ್ಣನವರನ್ನು ಇಷ್ಟೊಂದು ಇನ್ನೂ ಬೆಂಗಳೂರಲ್ಲಿ ಇನ್ನೂ ಹೆಚ್ಚು ಅವರನ್ನು ಪ್ರಚಾರ ಮಾಡುವಂಥ ತತ್ವವನ್ನು ಪ್ರಚಾರ ಮಾಡಲಿಕ್ಕೆ ಆಗಿಲ್ಲ. ಇವತ್ತು ಬಸವ ಸಮಿತಿ ಇದೆ. ಬಸವ ಸಮಿತಿ ಮುಖಾಂತರ ಎಲ್ಲರ ಮನೆಯಲ್ಲಿ ಬಸವಣ್ಣನವರ ತತ್ವ ಆದರ್ಶಗಳೆಲ್ಲ ಬರಬೇಕಲ್ಲ. ಇವತ್ತು ನಮ್ಮ ಮಕ್ಳಿಗೆ ಸಣ್ಣ ಹುಡುಗರು ಬಂದಾರ, ಭಾಳ ಮಂದಿ ಇವತ್ತೇನೋ ಅಲ್ಲಿಂದ ಸಣ್ಣ ಹುಡುಗರನ್ನ ಕರ್ಕೊಂಡು ಬಂದಾರ. ಈಗ ನಾ ತಿಳ್ಕೊಂಡು ನೋಡಿದೆ, ಹಾಡಕ್ಕೆ ಬಂದು ಹುಡುಗರು ಅಂತ ಈಗ ಗೊತ್ತಾಯ್ತು ನನಗೆ. ತಮ್ಮ ಮಕ್ಕಳಲ್ಲಿ ಕರ್ಕೊಂಬಂದು ಎಳೆ ಮಕ್ಕಳನ್ನ ಕರ್ಕೊಂಬರಂಗಿಲ್ಲ, ಅವ್ರ ಮನ್ಯಾಗ ಬಿಡ್ತಾರೆ, ನೀವು ಬರ್ತೀರಿ, ಅವ್ರ ಮನ್ಯಾಗ TV ನೋಡ್ಕೊಂಡು ಕುಂದಿರ್ತಾರೆ, ನೀವು ಬಸವಣ್ಣವ್ರ ಪುರಾಣ ಕೇಳಿ ಮನೆಗೆ ಹೋಗ್ತೀರಿ, ಅಲ್ಲಿಗೆ ಮುಗಿದೋದು. ಬಸವಣ್ಣವ್ರು ಓದ್ಬಿಟ್ರೆ ಅವರು, ನೀವು ಓದಿ ನಾವು ಓದಿಂಗೆ ಆಗ್ತಿದೆ. ಇದಕ್ಕೆ ನಾನು ಅರವಿಂದ್ ಜೊತೆ ಅವರ ಈ ಕಾರ್ಯಕ್ರಮ ಮಾಡಿರಿ, ಕಾರ್ಯಕ್ರಮಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ನಾನು ಬೇರೆ ಹೇಳಂಗಿಲ್ಲ, ಸ್ವಲ್ಪ ನಾನು ಹೊರಟು ಮಾತು. ಆದರೆ ಇದಕ್ಕಿಂತ ಹೆಚ್ಚು ಮಹತ್ವವಾದಂಥ ಕೆಲಸ ಅಂದ್ರೆ ಒಂದ್ಸರಿ ನೀವು ಲಿಸ್ಟ್ ಮಾಡಿರಿ, ಕರೀರಿ, ನಾನು ಬರ್ತೀನಿ, ಕರೆದು ಚರ್ಚೆ ಮಾಡಿರಿ. ಯಾರ ಕಡೆ ತಪ್ಪದವ, ನಮ್ಮ ಕಡೆ ತಪ್ಪದವ, ನಿಮ್ಮ ಕಡೆ ತಪ್ಪದವ, ಯಾರ ಕಡೆ ಅದಾವ, ಏನು ಮಾಡಿ, ಯಾಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ನಮ್ಮ ಮೊದಲು ಬೇಕಾಗಿದೆ. ಈಗ ಎಲ್ಲರೂ ತಮ್ಮ ನಾವೆಲ್ಲ ಜಾತಿ ಅಥವಾ ಸಮಾಜದ ಬಗ್ಗೆ ಮಾತಾಡಬಾರ್ದು. ಎಲ್ಲರೂ ಮಾಡುವಾಗ ನಾವ್ಯಾಕೆ ಮಾಡಬಾರ್ದು ಅನ್ನೋಂಥದ್ದು ನನ್ನ ಕಳೆದ 4-5 ವರ್ಷ ನನ್ನ ತಲೆ ಬರುತ್ತೆ. ಎಲ್ಲರೂ ಮಾಡ್ತಾರೆ, ನಾವ್ಯಾಕೆ ಮಾಡಬಾರ್ದು? ಎಲ್ಲ ಇವತ್ತು ನೀವು ನೋಡಿ, ನಮ್ಮ ಜಾತ್ಯತೀತವಾದ ರಾಷ್ಟ್ರ ಏನು ನಮ್ಮ ದೇಶ ಅಂದರೆ, ರಾಜಕಾರಣ ಪ್ರಜಾಪ್ರಭುತ್ವ ಇದ್ದಲ್ಲಿ ಜಾತ್ಯತೀತವಾದಂಥ ರಾಷ್ಟ್ರ. ಚುನಾವಣೆ ಟಿಕೆಟ್ ಕೊಡ್ಬೇಕಾದ್ರೆ ನೀವು ಯಾವ ಜಾತಿ ಅಂತ ಕೇಳ್ತಾರೆ, ಮತ್ತು ಕಿವಿಯಾಗಿ ನೀವು ಸಬ್ ಕಾಸ್ಟ್ ಕೇಳ್ತಾರೆ. ಇಂಥ ಜಾತ್ಯತೀತವಾದಂಥ ಹೆಸರಷ್ಟೇ ನಡೆಯೋದೆಲ್ಲ ಇದೆ. ಇದಕ್ಕೆ ಬಸವಣ್ಣವರು ತಿಲಾಂಜಲಿಯನ್ನು ಕೊಟ್ಟಿದ್ರು. ಅಂಥ ಮಹಾನ್ ಪುರುಷ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹುಟ್ಟ್ಯಾನಂದ್ರೆ
ನಾವೆಷ್ಟು ಪುಣ್ಯ ಮಾಡಿವಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಪುಣ್ಯ ಮಾಡಿದಂಥ ಜನ. ಅದಕ್ಕೆ ಏನೇ ಇರಲಿ, ಅಷ್ಟು ಇಷ್ಟ ಎಲ್ಲ ಆಗದಿದ್ದು ಸಹಿತ ಜೊತೆಯವರು ಇಷ್ಟಾದರೂ ಕೆಲಸವನ್ನು ಮಾಡ್ತಾರಲ್ಲ, ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಯಾರು ಮಾಡಲಿಲ್ಲ, ಅವರಾದರೂ ಮಾಡ್ತಾರೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಎಲ್ಲ ರೀತಿಯಿಂದ ಈ ಎಲ್ಲ ಕುರ್ಚಿಗಳು ತುಂಬ ಹಂಗೆ ಮಾಡ್ಬೇಕಂತ ನಾನಂದು. ಕುರ್ಚಿಗಳು ತುಂಬಬೇಕು, ಕುರ್ಚಿಗಳೆಲ್ಲ ಖಾಲಿ ಇದಾವೆ. ಅದಕ್ಕೆ ಏನು ಮಾಡಬೇಕು ಅನ್ನೋದು ನಮ್ಮನ್ನು ಕರೀರಿ, ನಾವು ಹೇಳ್ತೀವಿ, ಮಾಡೋಣ. ಮಾಡಿ ಒಟ್ಟಾರೆ ಬಸವಣ್ಣನವರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ. ಅವತ್ತಿನ ಕಾಲಕ್ಕೆ ನೋಡಿ ಹರಳಯ್ಯ ಅವರ ಪಾದುಕೆಗಳನ್ನು ತಮ್ಮ ಚರ್ಮದಿಂದ ಮಾಡ್ಕೊಂಬಂದು ಕೊಟ್ರಂಥವು. ಅವ್ರನ್ನ ತಲೆ ಮೇಲೆ ಇಟ್ಕೊಂಡು ಬಸವಣ್ಣವ್ರು ಬಂದರು ಅನ್ನೋದನ್ನು ನಾವು ನೋಡಿವಲ್ಲ. ನೀವು ವಿಚಾರ ಮಾಡಿ, ಎಲ್ಲ ಸಮಾಜದವರು ಒಂದೇ. ಅದೊಂದು ಮಾತು ನಾವು ಓದ್ತಿದ್ದೆ ಒಂದು ಸಾರಿ. ನಾವು ಕಾದರ್ ಅವರು ಇದನ್ನು ಅರ್ಥ ಮಾಡ್ಕೊಂಡು ನಾವು ಒಂದು ನೀವು ಸಂಧಿ ಗಡಿಸೆ, ಅವಾಗ ಮೇನ್ ಬತ್ತಿ ಇದು ಪಣತಿ, ಎಣ್ಣೆ ಹಾಕಿದ ಪಣತಿ ಇದೆ. ಅವಾಗೇನು ಲೈಟು, ಈ ಮೇನ್ ಬತ್ತಿ, ಗ್ಯಾಸ್ ಏನಿರಲಿಲ್ಲ. ಅವಾಗ ಎರಡು ದೀಪ ಹಚ್ಕೊಂಡು ಓದ್ತಿದ್ರಂತ. ಒಬ್ಬ ಹೆಣ್ಮಗಳು, ಗಂಡ ಹೆಣ್ಣಿಂದ ಮತ್ತು ಮಗಳು ಬಂದ್ರಂತ. ಬಂದ ನಂತರ ಬಸವಣ್ಣವ್ರ ಕಡೆ ನಮಸ್ಕಾರ ಮಾಡಿ ಕುಂತ್ರಂತ. ಅವ್ರು ಬರೀತಿದ್ರಂತ, ಮುಗಿಸಿ ಯಾಕೆ ಬಂದಿರಿ ಅನ್ನೋದು. ಏನಿಲ್ಲರಿ, ನನ್ನ ಮಗಳನ್ನ ಎಳೆಯ ಹೊಡಿತಾನ ಸರಿಯಾದ ರೀತಿ ನೋಡ್ಕೊಳ್ಳಿಲ್ಲ ಅನ್ನೋದು. ಅಂದ್ಕೊಳ್ಳೆ ಅವ್ರು ಆ ದೀಪ ಹಚ್ಚಿದ್ರಂತ. ದೀಪ ಹಚ್ಚಿ ಇನ್ನೊಂದು ದೀಪ ಹಚ್ಚಿದ್ರಂತ. ಇವ್ರಿಗೆ ಒಂಥರ ಸಂಶಯ ಬಂದಂತ, ಯಾಕೆ ನಾವು ಕೆಳಗಿನ ಜಾತಿಯವ್ರ ಹಿಂಗೆ ಮಾಡಿದ್ರೆ ಏನಂದ್ರಂತ. ಅವರೆಲ್ಲ ಹೇಳಿದ್ರಂತ, ಸಮಾಧಾನ ಹೇಳಿ ಅವ್ರಿಗೆಲ್ಲ ಮಾಡಿ ಕೊನೆಗೆ ಹೋಗೋ ಮುಂದೆ ನಾವು ಧೈರ್ಯ ಮಾಡಿ ಬಸವಣ್ಣವ್ರು ಕೇಳಿದಂತ, ಮಹಾಪ್ರಭು ನಾವು ಬಂದಾಗ ದೀಪ ಹಚ್ಚಿದ್ರಿ, ನಾವು ಮಾತಾಡ್ತಿರೋ ಮಾಡಿ ದೀಪ ಹಚ್ಚಿದ್ರಿ, ನಾವು ಕೆಳಗಿನ ಜಾತಿಯವ್ರು ಹೇಳಿ ಹಿಂಗೆ ನಿಮ್ಮ ದೀಪ ಯಾರೇ ನಮ್ಮ ದೀಪ ಯಾರೇ ಅಂತ ಕೇಳಿದಂತ. ನೋಡಪ್ಪ, ನೀ ಬಂದಾಗ ನಾನು ಸರ್ಕಾರಿ ಕೆಲಸ ಮಾಡ್ತಿದ್ದೆ, ಅದು ಸರ್ಕಾರಿ ದೀಪ. ನೀವು ಬಂದ ಪ್ರೈವೇಟ್ ಆಗಿದೆ, ಪ್ರೈವೇಟ್ ನನ್ನ ದೀಪ ಅಂತೇಳಿ ನಾನು ದೀಪ ಹಚ್ಚಿನ ಅಂತ ಹೇಳಿದ್ರು. ಇಂಥವ್ರು ಇವತ್ತು ಎಲ್ಲರೂ ನೋಡ್ತೀರಿ, ಈ ಜಗತ್ತಿನಾಗ ಯಾರು ರಾಜಕಾರಣಿ ನೋಡ್ತೀರಿ? ಇಲ್ಲ. ಅಂಥ ಬಸವಣ್ಣನವರು ತತ್ವವನ್ನು ಜೀವನದಲ್ಲಿ ಎಷ್ಟು ಮಂದಿ ನಾವು ಅಳವಡಿಸ್ಕೊಂಡಿವಿ ಅನ್ನೋದು ಪ್ರಶ್ನಾರ್ಥಕವಾಗಿ ಚಿನ್ನ. ಆ ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣನವರನ್ನು ನಾವು ಸೀಮಿತವಾಗಿ ಮಾಡ್ಕೋಬಾರ್ದು. ಬಸವಣ್ಣನವರನ್ನು ಕಾರ್ಯಕ್ರಮ ಮಾಡುವಾಗ ಎಲ್ಲ ಸಮಾಜದವ್ರನ್ನ ಕರೆದು ಸತ್ಕಾರ ಮಾಡಿ ಅವ್ರಿಗೆ ಬೆಳೆಸಿ ತತ್ವಗಳನ್ನು ಹೇಳಿ ಪುಸ್ತಕಗಳನ್ನು ಕೊಟ್ಟು ಹೆಚ್ಚು ಪ್ರಚಾರ ಮಾಡುವಂಥ ಕೆಲಸವನ್ನು ನಾವು ಮಾಡಿದರೆ ನಿಜವಾಗಿ ನಾವೇನಾದ್ರು ಮಾಡಿ ಬಸವಣ್ಣನವರಿಗೆ ನಾವು ಒಂದು ದೊಡ್ಡದಾದಂಥ ನಮ್ಮ ಸಮಾಧಾನಕ್ಕಾದರೂ ಒಂದು ಕೊಡುಗೆಯನ್ನು ಕೊಟ್ಟಂತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಟೆಕ್ಸ್ಟ್ ಬುಕ್ನಲ್ಲಿ ನಾನು ನಾನೇ ಶಿಕ್ಷಣ ಮಂತ್ರಿಯಾಗಿ ನಾನಾ ಪ್ರಯತ್ನ ಮಾಡಿದರೂ ಅಧಿಕಾರಿಗಳ ಮೊಂಡತನದಿಂದ ಆ ಟೆಕ್ಸ್ಟ್ ಬುಕ್ನಾಗ ಬರಲಿಲ್ಲ. ಅಧಿಕಾರಿಗಳನ್ನು ಬಂದು ಹೇಳಿದರು, ಸರ್ ನೀವು ಹೇಳ್ತೀರಿ ಬಸವಣ್ಣವ್ರದ್ದು ಹಾಕಿದ ಕೂಡಲೇ ಮಾವೀರಿಂದ ಹಾಕಂತಾರೆ, ಬುದ್ಧಂದು ಹಾಕಂತಾರೆ, ಇನ್ನೊಬ್ರು ಹಾಕಂತಾರೆ. ಅದು ಜಾತಿ ನಾನು ಬಸವಣ್ಣವ್ರ ಜಾತಿಗೆ ಯಾಕೆ ಹೋಲಿಸ್ತೀನಿ? ನಾನು ಭಾಳ ಪ್ರಯತ್ನ ಮಾಡಿ ನಾನು ಮಂತ್ರಿ ಇದ್ದೀನಿ. ನಾನು ಅವ್ರಿಗೆ ಇಷ್ಟ ಇದೆ ಒಂದು ಮಾತನ್ನು, ಐ ಆಮ್ ದಿ ಗೌರ್ಮೆಂಟ್, ಯು ಆರ್ ದಿ ಸರ್ವೆಂಟ್, ವಾಟ್ ಎವರ್ ಡೈರೆಕ್ಷನ್ ಗಿವನ್ ಬೈ ದಿ ಗೌರ್ಮೆಂಟ್ ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅಂತ ಹೇಳಿ ಆರ್ಡರ್ ಮಾಡಿ ಅಲ್ಲೇ ಇಲ್ಲಿ ಮೀನಾಮೇಷ ಮಾಡೋದು ನಡೀತಿ. ಅಟ್ಟತ್ತು ನಮ್ಮ ಮಂತ್ರಿನೂ ಹೋತು, ಅದು ಹೋತು, ನಾವು ಬಂದ್ವಿ. ಹಿಂಗಾಗ್ತಿದೆ, ಇದು ಎಲ್ಲ ನಡೀತಿಲ್ಲ. ಅದಕ್ಕೆ ಎಲ್ಲರದು ಕೈ ಜೋಡಿಸ್ಬೇಕಾಗ್ತದೆ. ಇವತ್ತೇನು ನೋಡಿ, ಇವತ್ತೊಂದು ದಿವಸ ಎಲ್ಲರೂ ಸೂಟಿ ಇದೆ, ಆರಾಮ ಎಲ್ಲರೂ ಬಂದು ಎಲ್ಲ ಕುಟುಂಬದವ್ರನ್ನ ಬಂದು ಕುಂತು ಏನೇನೋ ಮಹಾನ್ ಜನ ಬಸವಣ್ಣವ್ರ ಸಲುವಾಗಿ ಅನೇಕ ಜನ ಕಾರ್ಯಕ್ರಮ ಮಾಡ್ಯಾರ, ಅವ್ರನ್ನ ಸತ್ಕಾರ ಮಾಡಿದ್ರಿ. ಇದ್ರ ಭಾಗವಹಿಸುವಂಥ ಪ್ರವೃತ್ತಿ ನಮ್ಮಲ್ಲಿಲ್ಲ. ಯಾಕೆ ಅನ್ನೋದು ನಾವು ತಿಳ್ಕೊಬೇಕಾಗ್ತಿದೆ. ಇವತ್ತು ನಾನು ಮೊನ್ನೆ ಬಂಟ್ ಸಮಾಜದ ಕಾರ್ಯಕ್ರಮ ಹೋಗಿದ್ದೆ ಒಂದು ಹುಬ್ಬಳ್ಳಿಯಾಗ. ಬಂಟ್ ಸಮಾಜ ಆರ್ಯನ್ ಶೆಟ್ಟಿ ಕಲ್ಯಾಣ ಮಂಟಪದೆ ಸುಮಾರು ಒಂದು 1200-13 ಜನ ಸಿಟ್ಟಿಂಗ್ ಐತದ. ಹೊರಗೆ ಒಂದು 500-600 ಜನ ಇದ್ದರು. ನೀವು ಒಬ್ಬ ಸಣ್ಣ ಸಮಾಜ ಬಂಟ್ ಸಮಾಜದವ್ರು ಕೂಡಿ ಮಂಗಳೂರಿಂದ ಉಡುಪಿಯಿಂದ ಬಂದವರು ಅವರು ಹೋಟೆಲ್ನ ನಡ್ಸಕ್ಕೆ. ಅಂಥವರು ಕನಿಷ್ಠ ಒಂದು 2,000 ಜನ ಕೂಡಿದ್ರು. ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಮುಖ್ಯ ಅತಿಥಿಯಾಗಿ. ನಿಮಗೇನಾಗಿದೆ ಇಲ್ಲಿ ನಾವು ಪ್ರಶ್ನೆ ಕೇಳಿದ್ರೆ ಅದು ನಮಗೆ ಉತ್ತರ ನಾವು ಹೇಳ್ಕೋಬೇಕಾಗ್ತಿದೆ. ಅದಕ್ಕೆ ನಾವು ಏನು ಹೇಳಕ್ಕೆ ಹೋಗೋದಿಲ್ಲ. ಒಟ್ಟಾರೆ ರಾಮಕೃಷ್ಣ ಹೆಗಡೆ ಅವ್ರು ಏನು ಹೇಳ್ತಿದ್ರು ಅವತ್ತು, ಅವ್ರು ಭಾಳದ್ರ ಬಗ್ಗೆ ವಿಚಾರವನ್ನು ಹೇಳ್ತಿದ್ರು. ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳಾದಂಥವ್ರು ಬಸವಣ್ಣವ್ರ ಬಗ್ಗೆ ಅಪಾರವಾದಂಥ ಕಾಳಜಿನ ಇಟ್ಕೊಂಡಾರೆ. ಅನುಭವ ಮಂಟಪದ ಬಗ್ಗೆ ಅನುಭವ ಮಂಟಪದ ಬಗ್ಗೆ ಸಿದ್ದರಾಮಯ್ಯನವರು ನಮ್ಮ ಸದನದಲ್ಲಿ 20 ನಿಮಿಷ ಭಾಷಣ ಮಾಡಿದರು. ಅವ್ರು ಮಾಡಿದ ನಂತರ ಏನು ಮಾಡಿದೆ, ಅವ್ರು ಮಾಡಿದ ನಂತರ ನಾನು ನನ್ನ ಚೇಂಬರ್ದಾಗ ಒಂದು ದೊಡ್ಡದಾದಂಥ ಅನುಭವ ಮಂಟಪವನ್ನು ಹಾಕಿ ಇಂಥ 135 ಈ ಅನುಭವ ಮಂಟಪದ ಏನು ಈ ಕಟ್ಟಾಕಿಸಿ ಫೋಟೋ ಮಾಡಿಸಿ ಎಲ್ಲ ಮಂತ್ರಿಗಳಿಗೆ ಎಲ್ಲ ಶಾಸಕರಿಗೆ ನಮ್ಮ ಕೊಟ್ಟು ನಾವು ಮುಖ್ಯಮಂತ್ರಿಗಳಿಗೆ ಅದನ್ನು ಇನಾಗ್ರೇಷನ್ ಮಾಡಿಸಿದೆ.
ಅವತ್ತು ಖಾದರ್ ಅವ್ರು ಇರಲಿಲ್ಲ, ಎಲ್ಲೋ ಯಾವುದೋ ದೇಶಕ್ಕೆ ಹೋಗಿದ್ರು. ಅವ್ರು ಹೇಳಿದ್ರು ಅಸೆಂಬ್ಲಿ ಅವ್ರಿಗೆ ಮಾಡ್ಬೇಕು. ನಾ ಹೇಳಿದೆ ಸ್ಪೀಕರ್ ಬರಲಿ, ನೀವು ಮಾತಾಡಿ, ನಾನು ಮಾತಾಡ್ತೀನಿ. ಅದನ್ನೆಲ್ಲವನ್ನ ಎಲ್ಲ ಶಾಸಕರು ಅಲ್ಲಿ ಹಾಕ್ಕೊಳ್ಳಾರಿದ್ರೆ ಅಂತ ತಿಳ್ಕೊಂಡು ಹೇಳಿ 135 ಅವನ ಅನುಭವ ಮಂಟಪದ ಬಾಗಿನ ಮಾಡಿ ತರಿಸಿ ಎಲ್ಲ ಶಾಸಕರ ಮಂತ್ರಿಗೆ ಕೊಡುವಂಥ ಕೆಲಸವನ್ನು ಮಾಡಿ, ಅದು ಏನಾಗ್ತಿದೆ ಏನಾಗಲಿ ಬಿಡಲಿ, ಶಾಸಕರು ಬಂದಾಗ ಅದೊಂದು ಫೋಟೋ ಅವ್ರ ಮನೆಯಾಗ ಒಂದು ಫೋಟೋ ಹಾಕಿದ್ರೆ ಹಿಂಗೆ ಹೋಗೋರು ಮಕ್ಕಳು ಅವರು ನೋಡಿದ್ರೆ ಈ ಅನುಭವ ಮಂಟಪ ಅಂದ್ರೆ ಏನ್ರಿ ಅಂತ ಅವ್ರ ಅಪ್ಪನ ಕೇಳಿದ್ರೆ ಅವ್ರ ಅಪ್ಪ ಬಂದು ನಮ್ಮ ಕಡೆ ಕೇಳ್ಕೊಂಡು ಹೋಗಿ ಹೇಳ್ಬೇಕು. ಅವ್ರ ಅಪ್ಪ ಅವ್ರಿಗೆ ಗೊತ್ತಿಲ್ಲದಂತ ಹೊರಟವರೇ ನೀವು ಅನುಭವ ಮಂಟಪ ಕೊಟ್ಟರೆ ಅದು ಏನಂತ ಕೇಳಿ ಹೇಳ್ಬೇಕಾಗ್ತದೆ. ಅಟ್ಲೀಸ್ಟ್ ಅಷ್ಟಾರ ಆಗ್ತಿದೆ ಅನ್ನುವಂಥ ದೃಷ್ಟಿಯಿಂದ ನಾವು ಸುಮಾರು 135 ಅನುಭವ ಮಂಟಪದ ಫೋಟೋಗಳು ಮಾಡಿಸಿ ಎಲ್ಲ ಮಂತ್ರಿಗಳಿಗೆ ಎಲ್ಲ ನಮ್ಮ ಶಾಸಕರಿಗೆ ಕೊಟ್ಟಿದ್ದೀನಿ. ಅಸೆಂಬ್ಲಿಯವ್ರಿಗೂ ಕೊಡಬೇಕನ್ನುವಂಥ ಮಾತನ್ನು ಅವತ್ತು ಮುಖ್ಯಮಂತ್ರಿ ಹೇಳಿದರು. ಇವತ್ತು ಸ್ಪೀಕರ್ ಅದಾರ, ಅವ್ರು ಮಾಡ್ತಾರೆ. ಸ್ಪೀಕರ್ ಅವ್ರಿಗೆ ಹೇಳಿದ್ರೆ ಸಾಕು, ಹೇಳಿದ ತಕ್ಷಣ ಕಾರ್ಯಪ್ರವೃತ್ತಿಯಲ್ಲಿ ಅತ್ಯಂತ ನಿಸ್ಸೀಮರಾದಂಥ ಸ್ಪೀಕರ್ ಅವರು ಬಂದಾರ. ಖಾದರ್ ಅವರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಮತ್ತು ಅವರು ನನಗೆ ಪ್ರೇರಣೆ ಕೊಡ್ತಾರೆ, ನಾವು ಪ್ರೇರಣೆ ಕೊಡಬೇಕು, ಅವ್ರು ನನಗೆ ಪ್ರೇರಣೆ ಕೊಡ್ತಾರೆ. ಅಷ್ಟೊಂದು ಆ್ಯಕ್ಟಿವ್ ಕೆಲಸ ಮಾಡ್ತಾರೆ. ಅದಕ್ಕೆ ನಿಜವಾಗಿ ಅಂಥ ಒಬ್ಬ ಸ್ಪೀಕರ್ ನಮ್ಮ ಕರ್ನಾಟಕದ ಅಸೆಂಬ್ಲಿ ಬಂದಾರ. ನಮ್ಮದು ಅವ್ರದ್ದು ಜೋಡಿ ಬಲೆ ಜೋಡಿ ಅಂತ ಹೇಳುವಂಥ ಒಂದು ಇದರಲ್ಲಿ ಆಗಿದೆ. ಹಾಗಾಗಿ ನಾವಿಬ್ಬರು ಸಮನ್ವಯ ರೀತಿಯಿಂದ ಮಾತಾಡ್ತೀವಿ. ಒಂದೊಂದು ಸರಿ ಅವ್ರ ವಿಚಾರ ನನಗಿಂತ ಒಂದು ಸ್ವಲ್ಪ ಪ್ರಗತಿಪರವಾದಂಥ ವಿಚಾರ ಇರ್ತಾವೆ. ಅದಕ್ಕೆ ಅವ್ರು ಇವತ್ತು ಬಂದಾರ, ನನಗೆ ಭಾಳ ಖುಷಿ ಅನಿಸಿದೆ. ಹಾಗೆ ಒಟ್ಟಿನ ಮೇಲೆ ಬಸವ ತತ್ವವನ್ನು, ಬಸವಣ್ಣವ್ರ ಬಗ್ಗೆ ಹೆಚ್ಚು ಹೆಚ್ಚು ನಾವು ಇನ್ನಷ್ಟು ಎಲ್ಲ ಮಕ್ಕಳಲ್ಲಿ, ಎಲ್ಲ ಸಮಾಜದಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗ್ತಿದೆ. ಕೇವಲ ಅರವಿಂದ್ ಜತ್ತಿ ಅವ್ರ ಮೇಲೆ ನಾವು ಬಿಡೋದಲ್ಲ, ಅವ್ರು ಮಾಡ್ಕೊತ ಹೊಂಟಾರ. ಅವ್ರ ಕೈಗೆ ನಾವು ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚು ಒಳ್ಳೆಯದಾಗ್ತಿದೆ. ಬಸವಣ್ಣವ್ರು ಏನೆಲ್ಲ ಒಂದು ಜಾತಿಗೆ ಸೀಮಿತವಾದವರಲ್ಲ, ಇಡೀ ನಾಡಿಗೆ ಸೀಮಿತವಾದವರು. ಬರೋ ವರ್ಷ ಅವ್ರ ಕಾರ್ಯಕ್ರಮ ಮಾಡೋಕ್ಕಿಂತ ಪೂರ್ವದಲ್ಲಿ ಇದರ ಪ್ರಗತಿ ಏನಾಗಿದೆ ಅನ್ನೋದು ನಿಮ್ಮ ಮುಂದೆ ವರದಿಯನ್ನು ಒಪ್ಪಿಸಾಕ ನನ್ನ ನೀವು ಕರಿಬೇಕು ಈ ಕಾರ್ಯಕ್ರಮಕ್ಕೆ. ಅವತ್ತೆಲ್ಲರಿಗೂ ವರದಿಯನ್ನು ಒಪ್ಪಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ನಿಮಗೆ ಹೇಳಿ ಇವತ್ತು ಇದೊಂದು ಪವಿತ್ರವಾದ ಕಾರ್ಯಕ್ರಮ. ನಾನು ಒಂದು ಅಖಿಲ ಕರ್ನಾಟಕ ಶಿಕ್ಷಕರ ಸಮ್ಮೇಳನದ ನಮ್ಮ ಯಾವುದು ಇದರಲ್ಲಿ ಶಿಕ್ಷಕರ ಭವನದಲ್ಲಿ ಅಲ್ಲಿ 11ವರೆಗೆ ಇತ್ತದು. ನಾನು ಹೇಳಿದ್ದೆ ಅವ್ರಿಗೆ ಭಾಳ 2 ತಿಂಗಳಿಂದ ಕೊಟ್ಟಿದ್ದೆ. ಜೊತೆಯಾದ ಕೂಡಲೇ ಬಸವಣ್ಣವ್ರ ಕಾರ್ಯಕ್ರಮಕ್ಕೆ ನಾನು ಬರಲಿ, ಅದಕ್ಕೆ ಬಂದಿದ್ದೀನಿ. ತಾವೆಲ್ಲರೂ ನಾವು ಎಲ್ಲರೂ ಕೂಡಿ ಒಟ್ಟಾರೆ ಬಸವಣ್ಣನವರ ತತ್ವವನ್ನು ಹೆಚ್ಚು ಪ್ರಚಲಿತ ಮಾಡಿ ಜನರಿಗೆ ಮನವರಿಕೆಯನ್ನು ಮಾಡಿಕೊಡುವ. ಅದಕ್ಕೆ ಜಾತಿಯನ್ನು ಲೇಪನವನ್ನು ಹಚ್ಚದೆ ಬಸವಣ್ಣವರ ತತ್ವವನ್ನು ಹಚ್ಚಿ ಇಡೀ ಕರ್ನಾಟಕದಲ್ಲಿ ಬಸವ ಏನನ್ನ ಒಂದು ಕೇಂದ್ರಗಳಾವ ಎಲ್ಲ ಕೇಂದ್ರ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ, ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ವೇದಿಕೆ ಅದೊಂದು ಮುಖಾಂತರ ಇದು ಮಾದರಿಯಾದಂಥ ವೇದಿಕೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಅವರಿಗೆ ಇದೀಗ ನಮ್ಮ ಬಸವ ಸಮಿತಿಯ ಪರವಾಗಿ ಗೌರವಪೂರ್ವಕ ಸನ್ಮಾನ. ಇಬ್ಬರು ಸಭಾಪತಿಗಳು ಸೇರಿರುವಂತಹ ಅಪರೂಪದ ಕಾರ್ಯಕ್ರಮ ಇದು. ಇಷ್ಟೊತ್ತು ಬಸವರಾಜ್ ಹೊರಟ್ಟಿ ಅವರು ಕಾರ್ಯಕ್ರಮದಲ್ಲಿ ಜನ ಇಲ್ಲ ಅನ್ನೋದನ್ನು ಹೇಳಿದ್ರು. ಆದರೆ ಬಸವ ಸಮಿತಿ ಎಂಟೈರ್ ಪ್ರೋಗ್ರಾಮ್ ಈಸ್ ಬೀಯಿಂಗ್ ಡಿಜಿಟಲೈಸ್ಡ್ ಆ್ಯಂಡ್ ದಿಸ್ ಪ್ರೋಗ್ರಾಮ್ ವಿಲ್ ಬಿ ಟೆಲಿಕಾಸ್ಟ್ ಆಲ್ಸೋ. ಹೀಗಾಗಿ ಲಕ್ಷಾಂತರ ಜನ ನೋಡುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದು ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ ಬಸವ ಸಮಿತಿಯ ವೆಬ್ಸೈಟನ್ನು ಸುಮಾರು 2 ಕೋಟಿ ಜನ ನೋಡಿದ್ದಾರೆ ಅಂತಕ್ಕಂಥ ಅಭಿಮಾನ ಇದೆ. ಸನ್ಮಾನ್ಯ ಶ್ರೀ UT ಖಾದರ್ ಸಭಾಪತಿಗಳು ಅವರಿಂದ ಅಲ್ಲಮನ ವಜ್ರಗಳು, ಡಾಕ್ಟರ್ NJ ಮಹಾದೇವಪ್ಪನವರು ರಚಿಸಿರುವ ಅಲ್ಲಮನ ವಜ್ರಗಳು ಕೃತಿಯ ಬಿಡುಗಡೆ. ಇದೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಪತಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಸಭೆಯನ್ನು ಕುರಿತು ಮಾತನಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದೆ. ಸಾಮಾಜಿಕವಾಗಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿ ಸರ್ವರ ಗೌರವಕ್ಕೆ ಪ್ರೀತಿಗೆ ಪಾತ್ರವಂತ ಬಸವ ಸಮಿತಿ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಬಸವ ಸಮಿತಿಯ ಸಂಸ್ಥಾಪಕರು ಗೌರವಾನ್ವಿತ ಡಾಕ್ಟರ್ BD ಜತ್ತಿಯವರ 112ನೇ ಜನ್ಮದಿನೋತ್ಸವ ಹಾಗೂ
ಬಸವ ಸಮಿತಿ ವಜ್ರ ಮಹೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದಲ್ಲಿ ಕೂಡ ದಿವ್ಯ ಸಾನ್ನಿಧ್ಯ ನೀಡಿ ತಮ್ಮ ದಿಕ್ಸೂಚಿ ಸಂದೇಶ ನೀಡುವಂತಹ ಪರಂ ಪೂಜ್ಯ ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮಿಗಳ ಆಶೀರ್ವಾದ ನಾವು ಬೇಡಿಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ನಮಗೆ ಕೂಡ ತನ್ನ ಸಂದೇಶ ನೀಡಿದಂಥ ನನಗೆ ಅತ್ಯಂತ ಗೌರವಿತರು, ನನಗೆ ಅತ್ಯಂತ ಆತ್ಮೀಯರು, ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯಾದಂಥ ಶ್ರೀ ಬಸವರಾಜ ಹೊರಟ್ಟಿಯವರೇ, ಈ ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡು ಬಹುಶಃ ಬಸವ ತತ್ವವನ್ನು ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡಲಿಕ್ಕೆ ತಮ್ಮ ನೇತೃತ್ವ ವಹಿಸಿಕೊಳ್ತಿರುವಂತಹ ಬಸವ ಸಮಿತಿಯ ಅಧ್ಯಕ್ಷ ಅಂತ ಡಾಕ್ಟರ್ ಅರವಿಂದ್ ಜತ್ತೀರವರೇ, ವೇದಿಕೆ ಮೇಲೆ ಗಣ್ಯಾತಿಗಣ್ಯ ಅತಿಥಿ ಆಗಿರುವಂಥ ಮತ್ತು ಇವತ್ತಿನ ಎಲ್ಲ ತಮ್ಮ ಗೌರವಪೂರ್ವಕವಾದ ಸನ್ಮಾನ ಸ್ವೀಕರಿಸಿದಂತಹ ಡಾಕ್ಟರ್ CM ಸಿಂಧುಗುಲ್ರವರೇ, ಅದೇ ರೀತಿ ಶ್ರೀ ಹರೀಶ್ ಆರ್ ಹಿರೇಮಠ್ ಅವರೇ, ಶ್ರೀ ಶಂಕರ್ ಗೋಡಸ್ ಕುಟುಂಬಸ್ಥರೇ, ಶ್ರೀ ವಚನ ಕುಮಾರ ಸ್ವಾಮೀಜಿಗಳ ದಂಪತಿಗಳೇ, ಅದೇ ರೀತಿ ಡಾಕ್ಟರ್ GV ರಾಜಶೇಖರ್ ಅವರೇ, ಶ್ರೀ ವೀರೇಂದ್ರ ಮಂಗಳಗವರೇ, ಅದೇ ರೀತಿ ಪ್ರಭುದೇವ್ ಚಿಟಗಿರವರೇ, ವೇದಿಕೆ ಮೇಲೆ ಉಪಸ್ಥಿತ ಇನ್ನಿತೆಲ್ಲ ನಮ್ಮ ಗಣ್ಯ ಅತಿಥಿಗಳೇ, ನನ್ನ ಮುಂದಿರೋ ಗುರು ಹಿರಿಯರೇ, ಸೋದರರೇ, ಆತ್ಮೀಯರೇ, ಬಸವ ಸಮಿತಿಯ ಎಲ್ಲ ನಮ್ಮ ಪದಾಧಿಕಾರಿ ಹಿತೈಷಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ದೇಶಕ್ಕೆ ಮಾತ್ರ ಅಲ್ಲ, ಇವತ್ತು ಬಹುಶಃ ವಿಶ್ವಕ್ಕೆ ತನ್ನ ಮಾನವತಾವಾದಿಯ ಸಂದೇಶವನ್ನು ಕೊಟ್ಟಂತಹ ಬಸವಣ್ಣನವರ ಆ ಸಮಿತಿಯ ವಜ್ರ ಮಹೋತ್ಸವದ ಆ ಕಾರ್ಯಕ್ರಮ, ಅದೇ ರೀತಿ ಭಾರತ ದೇಶಕ್ಕೆ ಕರ್ನಾಟಕದ ಮತ್ತು ಒಂದು ಸ್ವಾಭಿಮಾನದ ವ್ಯಕ್ತಿತ್ವ ಹಮ್ಮಿಕೊಂಡಂತಹ ಹಾಗೂ ರಾಷ್ಟ್ರಪತಿಯಾಗಿ ಆಗಿದ್ದಂತಹ ಮಾಜಿ ರಾಷ್ಟ್ರಪತಿ ಡಾಕ್ಟರ್ BD ಜತ್ತಿಯವರ 111ನೇ ಜನ್ಮದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆ ಇರಲಿಕ್ಕೆಲ್ಲ ಸಿಕ್ಕುವಂಥ ಭಾಗ್ಯ, ಅದು ದೇವರು ಕೊಟ್ಟಂಥ ಭಾಗ್ಯ ಅಂತ ಎನಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಯಾಕಂತ ಹೇಳಿದರೆ ಎರಡು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ನಮ್ಮ ವ್ಯಕ್ತಿತ್ವ ಮಾತ್ರ ಅಲ್ಲ, ಸಮಾಜದ ಸರ್ವರ ವ್ಯಕ್ತಿತ್ವ ಕೂಡ ಬೆಳಗುವ ಮೂಲಕ ಅಭಿವೃದ್ಧಿಯ ಒಂದು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಒಂದು ಸಂಪತ್ತು ಒಂದು ಸಮಾವೇಶದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಸವ ಸಮಿತಿ ಹಾಗೂ ಬಹುಶಃ ನಮ್ಮ BD ಜತ್ತಿಯವರು ಅದು ಒಂದೇ ನಾಣ್ಯದ ಎರಡು ಮುಖಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದ್ದಂಥ ಅವರ ಆ ವ್ಯಕ್ತಿತ್ವ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಮೇಗೂಡಿಸಿಕೊಂಡು ಬಂದು ಇವತ್ತು ಬಹುಶಃ ಜೊತೆ ಕಾರ್ಯಕ್ರಮ ಆಚರಿಸಿಕೊಡ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಅದಕ್ಕೆ ನಾನು ಅರವಿಂದ್ ಜತ್ತಿಯವರನ್ನು ಬಹುಶಃ ಇವತ್ತು ನಾನು ವಿಶೇಷವಾಗಿ ನಾನು ಇವತ್ತು ಸಲ್ಲಿಸಿಕೊಂಡು ಬಸವಣ್ಣನವರ ಬಗ್ಗೆ ನಾನು ದೀರ್ಘವಾಗಿ ವಿಶೇಷವಾಗಿ ಹೇಳಲಿಕ್ಕೆ ಏನೂ ಇಲ್ಲ, ಅದಕ್ಕಿಂತ ಜಾಸ್ತಿ ನೀವೇ ನನಗಿಂತ ತಿಳ್ಕೊಂಡಿದ್ದೀರಿ. ಆದರೆ ಬಹುಶಃ ಒಂದು ಮಾತು, ಬಸವಣ್ಣನ ತತ್ವ ಆದರ್ಶಗಳು ಅದು ಬಹುಶಃ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಲ್ಲ, ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೌಹಾರ್ದತೆಯ ಸಮಾನತೆಯ ಬಲಿಷ್ಠ ಪ್ರೀತಿ ವಿಶ್ವಾಸದ ವಿಶ್ವ ಸ್ಥಾಪನೆ ಮಾಡಲಿಕ್ಕೆ ಅದು ಬಸವಣ್ಣನ ತತ್ವ ಆದರ್ಶಗಳು ಸರ್ವ ದೇಶಗಳು ಕೂಡ ಅತಿ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಆ ವಚನಗಳು ಮತ್ತು ಇನ್ನಿತರ ಎಲ್ಲ ಅವರ ಆ ಸಂದೇಶಗಳನ್ನು ನಾವು ಬಹುಶಃ ಹೋದ ಸಂದರ್ಭದಲ್ಲಿ ಎಲ್ಲ ವಿಚಾರದಲ್ಲಿ ಒಂದೇ ಅಂಶ ಏನು ಪ್ರಮುಖವಾದ ಫೌಂಡೇಶನ್ ಅಂತ ಹೇಳಿದೆ, ಮಾನವೀಯತೆಗೆ ವಿಶೇಷವಾದ ಆ ಒಂದು ಶಕ್ತಿ ಕೊಟ್ಟಂಥ ಮತ್ತು ಮಾನವೀಯತೆಯನ್ನು ಸರ್ವರಿಗೂ ಕೂಡ ಮತ್ತು ಎಲ್ಲ ಕಡೆ ಪರಿಸರಿಸುವಂಥ ದೊಡ್ಡ ಮಟ್ಟದ ವಚನಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಲಿ ಪರಮ ಸ್ವಾಮಿ ಚರ್ಚೆ ಮಾತನ್ನು ಹೇಳಿದರು, ಬಸವಣ್ಣನ ವಚನಗಳು ಅದು ಮಾನವೀಯತೆಯ ಒಂದು ದೊಡ್ಡ ಮಟ್ಟದ ಭಂಡಾರವಾಗಿ ಇವತ್ತು ಸರ್ವರಿಗೂ ಕೂಡ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ವಚನಗಳನ್ನು ಮತ್ತು ತತ್ವ ಆದರ್ಶಗಳನ್ನು ಬಹುಶಃ ಸರ್ವರಿಗೂ ಕೂಡ ಮುಟ್ಟಿಸುವಂಥ ಜವಾಬ್ದಾರಿ ಏನು ಇವತ್ತು ಅರವಿಂದ್ ಜಟ್ಟಿಯವರು ಮತ್ತು ಇನ್ನಿತರೆಲ್ಲ ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲ ಸಂಪೂರ್ಣವಾದ ಪ್ರೋತ್ಸಾಹ ಕೊಟ್ಟು ಬಹುಶಃ ಅದನ್ನು ಅತ್ಯಂತ ಯಶಸ್ವಿಯಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಇದು ಆಗಬೇಕಾದ್ರೆ ಅದು ಮಕ್ಕಳಲ್ಲ, ಹೆತ್ತವರು ಬಹುಶಃ ಮೊದಲು ಇವತ್ತವರನ್ನು ಪ್ರೇರಣೆ ಮಾಡುವಂಥ ಅವಕಾಶ ಆಗಬೇಕು ಸಾಹಿತ್ಯ ಕ್ಷೇತ್ರಕ್ಕೆ. ಯಾಕಂತ ಹೇಳಿದರೆ ಮಕ್ಕಳಿಗೆ ಬಹುಶಃ ನಾವು ಹೆತ್ತವರು ಯಾವುದು ಪ್ರೋತ್ಸಾಹ ಕೊಡ್ತಾರೆ ಅದಕ್ಕೆ ಹೆಚ್ಚಿನ ಅನುಗವಾಗಿ ಇರ್ತದೆ. ನಾನು ಯಾವಾಗಲೂ ನನ್ನ ಊರಲ್ಲಿ ಹೇಳ್ತೇನೆ, ಆದಿತ್ಯವಾರ ಶನಿವಾರ ನೀವು ನೋಡಿ, ಅದು ಮಾಲ್ ಇರಲಿ, ಪಾರ್ಕ್ ಇರಲಿ, ಝೂ ಇರಲಿ, ತಂದೆ ತಾಯಿ ಮಕ್ಕಳು ಪಾಪ್ಕಾರ್ನ್ ಐಸ್ ಕ್ರೀಮ್ ತುಂಬ ಸಂತೋಷದಿಂದ ಇದ್ದಾರೆ, ಅದು ಇರಬೇಕು ಸಂತೋಷ. ಯಾವ ರೀತಿ ನಾವು ಆದಿತ್ಯವಾರ ಶನಿವಾರ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತೇವೆ, ಅದೇ ರೀತಿಯ ಒಂದು ಸಾಹಿತ್ಯ ಕ್ಷೇತ್ರದವನು ಏನಾದೊಂದು ಕಾರ್ಯಕ್ರಮ ಮಾಡಿದರೆ ಒಂದು ತಂದೆ ಇಲ್ಲ, ಒಂದು ತಾಯಿ ಇಲ್ಲ, ಒಂದು ಮಕ್ಕಳಿಲ್ಲ, ಯಾರು ನೀವು ಕರ್ಕೊಂಡು ಹೋಗೋದೇ ಇಲ್ಲ.
ಅದಕ್ಕೆ ತಂದೆ ತಾಯಿಯ ಜವಾಬ್ದಾರಿ ಏನು, ಯಾವ ರೀತಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ, ಅದೇ ರೀತಿ ಸಾಹಿತ್ಯ ಕ್ಷೇತ್ರದ ಪುಸ್ತಕದ ಎಕ್ಸಿಬಿಷನ್ಗೆಲ್ಲ ಕರ್ಕೊಂಡು ಹೋದರೆ ಒಮ್ಮೆ ಮಕ್ಕಳಿಗೆ ಪರಿಚಯ ಮಾಡಿದ ಸಾಕು, ಮತ್ತು ಮಕ್ಕಳನ್ನು ತಗೊಂಡು ಓದಿಕೊಂಡು ಮುಂದಕ್ಕೆ ಹೋಗಿ ತಮ್ಮ ವ್ಯಕ್ತಿತ್ವ ರೂಪಿಸುವಂಥ ಕೆಲಸ ಖಂಡಿತವಾಗಿ ಇವತ್ತು ಆಗ್ತದೆ. ಆದ ಕಾರಣ ಬಸವಣ್ಣನವರ ಆ ವಚನಗಳು, ಬಹುಶಃ ಅವರ ಸಂದೇಶಗಳು ಸರ್ವರಿಗೂ ಕೂಡ ಬಹುಶಃ ಇದು ಮುಟ್ಟುವಂತ ಆಗಲಿ. ಏನು ಡಾಕ್ಟರ್ ಅರವಿಂದ್ ಜತ್ತಿ ಅವರೆಲ್ಲ ಮತ್ತು ಇನ್ನಿತರ ಪ್ರಯತ್ನ ಬರ್ತಿದ್ದಾರೆ, ಎಲ್ಲ ರೀತಿಯ ಸಹಕಾರದ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕೊಡಬೇಕು. ಒಂದು ಕಾರ್ಯಕ್ರಮ ಯಶಸ್ವಿ ಮತ್ತು ಅದರೊಂದು ಯೋಜನೆ ಅನುಷ್ಠಾನ ಆಗಬೇಕಾದ್ರೆ ಅದು ಬಹುಶಃ ಒಬ್ಬರಿಂದಲೇ ಮಾಡಲಿಕ್ಕೆ ಅಸಾಧ್ಯವಾಗಿರ್ತದೆ. ಅದು ಸಮಾಜದ ಮತ್ತು ಈ ಊರ ಸರ್ವರ್ ಮತ್ತು ರಾಜ್ಯದ ಸರ್ವರ್ಗೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಟ್ಟಾಗ ಅದರ ಕಂಪ್ಲೀಟ್ ಆದ ಫಲಿತಾಂಶ ಆಗಿ ಬರ್ತದೆ. ಅದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ, ಅದು ನಮ್ಮ ಇವತ್ತು ಮುಖ್ಯ ಜವಾಬ್ದಾರಿ ಆಗಿದೆ. ಅದಕ್ಕೆ ನಿಮ್ಮ ಸಹಕಾರ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಬಸವ ಸಮಿತಿಯ ಆ ಒಂದು ಕೆಲಸ ಕಾರ್ಯಗಳಲ್ಲಿ ನನ್ನ ಏನಾದರೂ ಸಹಕಾರ ಬೇಕಾದಲ್ಲಿ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಡಾಕ್ಟರ್ ಬಿ ಡಿ ಜತ್ತಿರವರ 112ನೇ ಜನ್ಮ ದಿನೋತ್ಸವವನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ಆಲೋಚನೆ ಮಾಡ್ತೀವಿ. ಬಹುಶಃ ಇವತ್ತು ಅತ್ಯಂತ ಗ್ರಾಮೀಣ ಮಟ್ಟದಿಂದ ಬಂದು ಸ್ಥಳೀಯ ಮಟ್ಟದೆಲ್ಲ ಸಂಸ್ಥೆಯ ಒಂದು ಜನಪ್ರತಿನಿಧಿಗಳ ಆ ಒಂದು ಸ್ಥಾನವನ್ನು ಪಡೆದುಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಈ ದೇಶದ ರಾಷ್ಟ್ರಪತಿಯಾಗಿ ಅತ್ಯಂತ ಒಂದು ಕುಗ್ರಾಮದಿಂದ ಹೋಗಿ ದಿಲ್ಲಿಯ ಆ ರಾಷ್ಟ್ರಪತಿ ಭವನದಲ್ಲಿ ಕೂತ್ಕೊಳ್ಳೋದಿಲ್ಲಿದ್ರೆ ಅದು ಭಾರತ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ಬಿ ಡಿ ಜತ್ತಿ ಅಲಂಕಾರ ಸ್ಥಾನ ಮತ್ತು ವ್ಯಕ್ತಿತ್ವ ಅದು ಎಲ್ಲ ಬಹುಶಃ ಇವತ್ತು ಯುವಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಒಂದು ಎನ್ಸೈಕ್ಲೋಪೀಡಿಯಾ ಆಗಿ ಒಂದು ಮಾಡೆಲ್ ಆಗಿ ಬರೋ ಒಂದು ವಿಚಾರ ಇವತ್ತು ಆಗಬೇಕಾಗ್ತದೆ. ಯಾಕಂತ ಹೇಳಿದರೆ ಆ ಪ್ರಾಮಾಣಿಕತೆ, ಆ ಬದ್ಧತೆ, ಆ ಸಮಾನತೆ ಮತ್ತು ಸರ್ವ ಒಳಗೂಡಿಸಿಕೊಂಡು ಏನಾದರೂ ಯುವಕರು ಮುಂದೆ ಬಂದರೆ ಅದು ಯಾವುದೇ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಬಹುಶಃ ಇವತ್ತು ಬಿ ಡಿ ಜತ್ತಿ ಅವರ ವ್ಯಕ್ತಿತ್ವ ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ವ್ಯಕ್ತಿತ್ವ ಅದು ಪ್ರತಿಯೊಬ್ಬರ ವ್ಯಕ್ತಿತ್ವ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನೆಲ್ಲ ವಿದ್ಯಾರ್ಥಿಗಳಿಗೆ ಬಹುಶಃ ಈ ಕಾರ್ಯಕ್ರಮಕ್ಕೆ ಬಹುಶಃ ಮುಂದಿನ ಬರುವಾಗ ಬರೀ ಒಂದು ಸಮಾಜ ಅಲ್ಲ, ಎಲ್ಲ ಸಮಾಜದ ವಿದ್ಯಾರ್ಥಿಗಳನ್ನು ಕೂಡ ಆಹ್ವಾನಿಸಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಬೇಕು. ಯಾಕಂತ ಹೇಳಿದರೆ ನಾನು ಯಾವಾಗಲೂ ವಿದ್ಯಾರ್ಥಿ ಮತ್ತು ಯುವಕರಿಗೆ ಹೇಳ್ತಾ ಇದ್ದೇನೆ, ಇವತ್ತು ದೊಡ್ಡವರನ್ನು ನೋಡಿ ಅವರ ಸ್ಥಾನವನ್ನು ನೋಡಿ ನಾವು ಅಲಂಕರಿಸುವುದಲ್ಲ, ಆ ಸ್ಥಾನಕ್ಕೆ ನಾವು ಕೂಡ ಹೋಗಬೇಕೆಂದೇಳಿ ನಮ್ಮ ದೊಡ್ಡ ಮಟ್ಟದ ಆ ಬದ್ಧತೆ ಮತ್ತು ಆ ಒಂದು ಆಸಕ್ತಿ ರೂಪ ಬರಬೇಕು. ಅದಕ್ಕಾಗಿ ಜಮಖಂಡಿಯಿಂದ ಹಿಡಿದು ಬಹುಶಃ ರಾಷ್ಟ್ರಪತಿ ಆಗುವಂಥದ್ದು ಅಥವಾ 35-40 ವರ್ಷ ನಾನು ಕೂಡ ನಿಮ್ಮಾಗೆ ಅಲ್ಲಿ ಕೂತ್ಕೊಂಡು ಇವತ್ತು ವಿಧಾನಸಭೆ ಸಭಾಧ್ಯಕ್ಷನಾಗಿ ಆಗುವುದಾದರೆ ಅದು ಯುಟಿಕಾದ್ರೆ ಮತ್ತು ದೊಡ್ಡ ಜನ ಆಗುವುದಲ್ಲ. ನಿಮ್ಗೆಲ್ಲರಿಗೂ ಕೂಡ ದೇವರು ಶಕ್ತಿ ಕೊಟ್ಟಿದ್ದಾನೆ, ನೀವೆಲ್ಲರೂ ಕೂಡ ದೊಡ್ಡ ಜನ ಆಗಬೇಕು. ಅದಕ್ಕಾಗಿ ನಮ್ಮ ಪ್ರೇರಣೆಯಾಗಿ ಬಂದು ತಂದು ನಿಲ್ಲಿಸಿದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಎಲ್ಲ ವ್ಯಕ್ತಿತ್ವಗಳು ಮತ್ತು ಅವರ ಸಂದೇಶಗಳು ನಮಗೆ ದೊಡ್ಡ ಮಟ್ಟದ ಒಂದು ವೇದಿಕೆ ಇವತ್ತು ಆಗಲಿ ಅಂತ ಹೇಳಿ ನಾನು ಇವತ್ತು ಬಯಸ್ತೇನೆ. ಬಹುತೇಕ ಇವತ್ತು ನಿಮ್ಮ ಸಮಾಜ ಬಹುಶಃ ನಿಮ್ಮ ಸಮಾಜಕ್ಕೆ ಮಾತ್ರ ನೇತೃತ್ವ ಅಲ್ಲ, ಕರ್ನಾಟಕ ಮತ್ತು ರಾಷ್ಟ್ರದ ಬೇರೆ ಬೇರೆ ಜಾತಿ, ಬೇರೆ ಬೇರೆ ವರ್ಗ, ಬೇರೆ ಬೇರೆ ಸಮಾಜಗಳಿದೆ. ಈ ಎಲ್ಲ ಸಮಾಜಗಳನ್ನು ಒಟ್ಟಿಗೆ ಆಗಿ ಮುಂದೆ ತಗೊಳ್ಳೋ ಶಕ್ತಿ ಇದ್ದರೆ ಅದು ನಿಮ್ಮ ಸಮಾಜಕ್ಕೆ ಇದೆ ಅಂತ ಹೇಳಿ ಅರುಣ್ ಜತ್ತಿಯವರಿಗೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಆ ನೇತೃತ್ವ ಬಿ ಡಿ ಜತ್ತಿ ಅವರ ನೇತೃತ್ವ ವಹಿಸಿದ್ರ 12ನೇ ಶತಮಾನದಲ್ಲಿ ಆಲೋಚನೆ ಮಾಡಿಕೊಂಡು ಬಸವಣ್ಣನವರಿಗೆ ಮುಂದೆ ಬಹಳಷ್ಟು ಸಮಸ್ಯೆ ಇದ್ದರೂ ಕೂಡ ಹಿಂದೆ ಬೀಳದೆ ಧೈರ್ಯವಾಗಿ ಮುಂದೆ ನಿಂತು ಎಲ್ಲವೂ ಕೂಡ ಎದುರಿಸಿಕೊಂಡು ಅವತ್ತಿನ ಕಾಲದಲ್ಲಿ ಮಾನವೀಯತೆ, ಸಾಮಾಜಿಕ ನೆಲೆಯಲ್ಲಿ ಸರ್ವರಿಗೂ ಕೂಡ ನೆಮ್ಮದಿಯ ಮತ್ತು ಸಮಬಾಲಿನ ಜೀವನವನ್ನು ಸಾಗಿಸಬೇಕಂದ್ರೆ ಆ ನೇತೃತ್ವ ವಹಿಸಿಕೊಂಡು ಅವತ್ತಿನ ಮಾಡಿದಂಥ ನೇತೃತ್ವದ ವ್ಯಕ್ತಿತ್ವ ಅದು ನಿಮಗೆಲ್ಲ ಬರಬೇಕು. ಆ ನೇತೃತ್ವ ಅಂತ ಅವೆಲ್ಲ ಬಹುಶಃ ಇವತ್ತು ಸಾಮಾಜಿಕವಾದ ಚಿಂತನೆಯಲ್ಲಿ ಎಲ್ಲರನ್ನು ಕೂಡ ಜೊತೆಯಾಗಿ ಬಹುಶಃ ಇವತ್ತು ಮುಂದೆ ನಿಂತ ಮುಂದಾಳತ್ವ ವಹಿಸಿಕೊಳ್ಳುವಂಥ ಆ ಒಂದು ಅವಕಾಶ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈಗಾಗಲೇ ಬಸವರಾಜ ಹೊರಟ್ಟಿ ಅವರು ಹಲವಾರು ವಿಚಾರವನ್ನು ಹೇಳಿದ್ದಾನೆ. ಈಗ ಅವರು ಬಹುಶಃ ಇವತ್ತು ಬೇರೆ ಕಾರ್ಯಕ್ರಮ ಮುಂದುವರೆದಿದ್ದಾರೆ. ನಾನು ಯಾವಾಗಲೂ ಹೇಳೋದಿದೆ, ನಿಮ್ಗೇನು ಸರ್ ಹೆಸರೇ ಬಸವರಾಜ ಹೊರಟ್ಟಿ, ನಿಮಗೇನು ತೊಂದರೆ ಇಲ್ಲ, ಬಸವಣ್ಣನೆಲ್ಲ ಅವಕಾಶ ಶಕ್ತಿ ನಿಮಗೆ ದೇವತೆ ಇವತ್ತು ತಮ್ಮ ಹೆಸರಿನಲ್ಲಿ ಇವತ್ತು ಕೊಟ್ಟಿದೆ ಅಂತೇಳಿ. ಆದಾಗ ನಾವು ಬಹುಶಃ ಅವರು ಕೂಡ ಬಹಳ ಉತ್ತಮ ಸಂದೇಶ ಅಂತ ಕೊಡುವಂಥ ಅವಕಾಶ ಇವತ್ತಾಗಿದೆ. ಬಹುಶಃ ನಮ್ಮೆಲ್ಲ ಈ ಎಲ್ಲ ಕೆಲಸ ಕಾರ್ಯಗಳೇನು ಬಸವಣ್ಣನವರ ತತ್ವ ಆದರ್ಶಗಳಿರಲಿ, ಬಿ ಡಿ ಜತ್ತಿಯವರ ವಿಶೇಷವಾದ ಒಂದು ಜೀವನ ಚರಿತ್ರೆ ಇರಲಿ, ಇದೆಲ್ಲವೂ ಕೂಡ ನಮ್ಮ ಸಮಾಜದ ವಿದ್ಯಾರ್ಥಿನಿಗೆ ಅವರ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಮುಂದೆ ಬರಲಿಕ್ಕೆ ಬೇಕಾಗುವಂಥ ದೊಡ್ಡ ಮಟ್ಟದೊಂದು ಅವಕಾಶ ಹೇಳಲಿಕ್ಕೆ ಇಚ್ಛಿಸುವಂಥ ಇದೆಲ್ಲದಲ್ಲಿ ಏನಿದೆ, ನಮ್ಮ ಭಾರತ ದೇಶ ಬಲಿಷ್ಠವಂತ ದೇಶ ಇವತ್ತು ಆಗಬೇಕು.
ಭಾರತ ದೇಶಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ಸಂಸ್ಕೃತಿ ಪರಂಪರೆಯನ್ನು ತೋರಿಸುವ ದೇಶವಾಗಿ ಮುಂದೆ ಬರಬೇಕೆಂಬ ಉದ್ದೇಶ ಮತ್ತು ಸಂದೇಶಗಳು ಎಲ್ಲ ವಚನಗಳಲ್ಲಿ ಮತ್ತು ಕೆಲಸ ಕಾರ್ಯಗಳು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ಎಲ್ಲ ವಿದ್ಯಾರ್ಥಿಗಳು ಯಾವಾಗಲೂ ಹೇಳ್ತಾ ಇದ್ದೆ, ಭಾರತ ದೇಶ ಬಲಿಷ್ಠವಾಗಬೇಕಾದರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇಗ್ರೌಂಡ್ ಆಡುವಂಥ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದು ಎಲ್ಲ ವಚನಗಳು ಮತ್ತು ಎಲ್ಲ ಸಂದೇಶಗಳು ಅದು ವಿದ್ಯಾರ್ಥಿಗಳಿಗೆ ಬಹುಶಃ ಇವತ್ತು ಸಣ್ಣದಿಂದಲೇ ಅದನ್ನು ಓದ್ಕೊಳ್ಳಲಿಕ್ಕೆ ಮತ್ತು ಅದನ್ನು ಪ್ರೋತ್ಸಾಹಿಸಲಿಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮವನ್ನು ಸರ್ಕಾರ ಮಾಡೋದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನಾನು ಕೂಡ ಕೆಲವು ವಚನಗಳು ಬಹುಶಃ ಅದನ್ನು ಓದುವಾಗ ನನಗೆ ಆಲೋಚನೆ ಮಾಡ್ತಿದ್ದೆ, ಶಾಲಾ ಸಂದರ್ಭ ಸಿಗ್ತಿದ್ದ ಭಾಳ ಚೆನ್ನಾಗಿ ನಾವು ಓದಿ ಹೊತ್ತು ನಮಗೆ ಭಯಾಟ ಆಗ್ತಿತ್ತು. ಈಗ ಓದಲಿಕ್ಕೆ ಟೈಮು ಇಲ್ಲ, ಓದಲಿಕ್ಕೆ ಬೇಕು, ಪುರುಸೊತ್ತಿಲ್ಲ. ಬಹುಶಃ ಇಲ್ಲಿ ಇವತ್ತಾಗ ಇಲ್ಲೇ ಟೆನ್ಷನ್, ಅಲ್ಲಿ ಹೋದರೆ ಅಲ್ಲಿಯೇ ಟೆನ್ಷನ್, ಅಲ್ಲಿ ಬಾಕಿ ಆಗ್ತದೆ. ಈ ಸಣ್ಣ ಸಮಯ ನಮಗೆ ಎಲ್ಲ ಅವಕಾಶಗಳು ಸಿಕ್ಕಿದ್ರೆ ಕಲೀಲೇಬೇಕು. ನಾವು ಹೇಗೆ ಇವತ್ತು ಶಾಲಾ ಪಾಠ ಪುಸ್ತಕಗಳಲ್ಲಿ ನಮಗೆ ಬಹುಶಃ ಬೇರೆ ಬೇರೆ ಪಾಠಗಳನ್ನು ಕಡ್ಡಾಯವಾಗಿ ನಾವು ಹೇಳಿ ಕೊಡ್ತೇವೆ, ಇಂಥ ವಚನಗಳು ಕಡ್ಡಾಯವಾಗಿ ನೀವು ಕಲೀಲೇಬೇಕಂತ ಹೇಳಿ ಒಂದು ಆದೇಶ ಅನ್ನೋದು ಬಂದರೆ ಬಹುಶಃ ಅದು ನಮ್ಮ ಮಕ್ಕಳನ್ನು ಮತ್ತು ವಿದ್ಯಾರ್ಥಿ ಸಮುದಾಯವನ್ನು ಯುವ ಸಮುದಾಯವನ್ನು ಬಲಿಷ್ಠವಾಗಿ ಮಾಡಲಿಕ್ಕೆ ಇವತ್ತು ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಡಾಕ್ಟರ್ ಔಡಿನ್ ಜತ್ತಿ ಅವರು ಮಾಡಿದಂಥ ಕಾರ್ಯಕ್ರಮ ಇದು ಒಂದು ದಿವಸದ ಬಸವಣ್ಣನವರ 112ನೇ ಅವನ ಬಹುಶಃ ನಮ್ಮ ವಜ್ರ ಮಹೋತ್ಸವದ ಕಾರ್ಯಕ್ರಮ ಅಂತಲ್ಲ, ಬಸವ ಸಮಿತಿಯ ಅಥವಾ BD ಜತ್ತಿಯ 112ನೇ ಆ ಒಂದು ಜನ್ಮದಿನೋತ್ಸವದ ಕಾರ್ಯಕ್ರಮ ಮಾತ್ರ ಒಂದು ದಿವಸದ ಕಾರ್ಯಕ್ರಮ ಅಲ್ಲ. ಎಲ್ಲ ಕಾರ್ಯಕ್ರಮವೂ ಕೂಡ ನಮ್ಮ ಇತಿಹಾಸ, ಪರಂಪರೆ, ಸಂಸ್ಕೃತಿ, ವ್ಯಕ್ತಿತ್ವವನ್ನು ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವಂಥದ್ದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ರೀತಿಯ ಕಾರ್ಯಕ್ರಮಕ್ಕಂತ ಸಂಪೂರ್ಣವಾದ ಆ ವಿಚಾರಗಳನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ತಾವು ಇವತ್ತು ವರ್ಗಾಯಿಸ್ತಿದ್ದೀರಿ. ಅದೇ ರೀತಿಯಲ್ಲಿ ಬಹುಶಃ ಪ್ರಜಾಪ್ರಭುತ್ವ ದಿನದ ಆ ಸಂವಿಧಾನದ ಒಂದು ಓತನ್ನು ಕೂಡ ತಾವು ಇವತ್ತು ಪ್ರಮಾಣ ಇವತ್ತು ಮಾಡಿ ದೊಡ್ಡ ಮಟ್ಟದ ಆ ಒಂದು 3 ಕಾರ್ಯಕ್ರಮ ಒಗ್ಗೂಟುವಂಥ ಅವಕಾಶ ಆಗಿದೆ. ಭಾರತ ದೇಶ ಅಂತ ದೇಶ ವಿಶ್ವದ ಯಾವುದೇ ದೇಶಕ್ಕೂ ನಮಗೆ ಸಿಕ್ಕಲಿಕ್ಕೆ ಇವತ್ತು ಸಾಧ್ಯವೇ ಇಲ್ಲ ಅಂತ ಹೆಮ್ಮೆ ನಾವೆಲ್ಲರೂ ಕೂಡ ಇವತ್ತು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶದ ಒಂದು ಸಂಸ್ಕೃತಿಯ ರಾಯಭಾರಿ ಯಾರಂತ ಹೇಳಿದರೆ ಅದು ನಾವು ಪ್ರತಿನಿಧಿಗಳು, ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಲ್ಲ. ಭಾರತ ದೇಶದ ಸಂಸ್ಕೃತಿ ರಾಯಭಾರಿ ಅಂತ ಹೇಳಿದರೆ ಅವತ್ತಿನ ಕಾಲದಲ್ಲಿ ಎಲ್ಲ ಬಹುಶಃ ಬಸವಣ್ಣನಂಥವರು, ಈಗಿನ ಕಾಲದ ಸ್ವಾಮೀಜಿ ಅಂತವರು, ಧಾರ್ಮಿಕ ಕ್ಷೇತ್ರ ಮುಖಂಡರು ನಮ್ಮ ಸಂಸ್ಕೃತಿಯ ರಾಯಭಾರಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಬೇರೆ ದೇಶದವರು ನಮ್ಮ ದೇಶಗಳಿಗೆ ರಾಜಕಾರಣ ನೋಡ್ತಾ ಬರುವುದಿಲ್ಲ. ಅದು ಈ ದೇಶದ ಸ್ವಾಮೀಜಿಗಳನ್ನು, ಗುರುಗಳನ್ನು, ಋಷಿಮುನಿಗಳನ್ನು ಇವರು ನೋಡಿಕೊಂಡು ಈ ದೇಶಕ್ಕೆ ಬಹಳಷ್ಟು ದೇಶದ ಬರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಇದನ್ನೆಲ್ಲ ನಾವು ಮೈಗೂಡಿಸಿಕೊಂಡು ಹೋಗುವುದು ಇವತ್ತು ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಯೋಚಿಸಿ, ಭಾರತ ದೇಶದ ಸಂವಿಧಾನ ವಿಶ್ವದ ಯಾವುದೇ ಸಂವಿಧಾನ ಅದು ಅತ್ಯಂತ ದೊಡ್ಡ ಸಂವಿಧಾನ ಇವತ್ತು ಆಗಿದೆ. ಈ ಸಂವಿಧಾನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮನ್ನೆಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಯಾಕೆಂತ ಹೇಳಿದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಾವು ಮತ್ತು ನೀವೆಲ್ಲರೂ ಕೂಡ ಈ ದೇಶ ಅತ್ಯಂತ ಶೋಷಿತ ವರ್ಗದವರು ಕೂಡ, ಅತ್ಯಂತ ದೊಡ್ಡವರು ಕೂಡ, ಮಹಿಳೆಯರು, ವಿದ್ಯಾರ್ಥಿ, ಯುವಕರು, ಕಾರ್ಮಿಕರು ಎಲ್ಲರೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡೋದಾದರೆ ಅದು ಈ ದೇಶದ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ನಾನೊಂದು ಗ್ರಾಮೀಣ ಮಟ್ಟದ ಕಡೆಗೆಲ್ಲ ಹೋಗ್ತಾ ಇದ್ದೆ, ನಮ್ಮ ಕುಂಬ್ಳೆ ಅಂತ ಊರಲ್ಲಿ. ಆಗ ಅಮೆರಿಕ ದೇಶದವನ್ನ, ಜರ್ಮನಿ ದೇಶವನ್ನು ಗೊತ್ತಿಲ್ಲ, ಅವನೆಲ್ಲ ಬ್ಯಾಗನ್ನು ಹಾಕಿಕೊಂಡು ನಡೂ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾನೆ. ನನ್ನ ಡ್ರೈವರಿಗೆ ಹೇಳಿದೆ, ಇವನಿಗೆ ತಲೆ ಸರಿ ಇಲ್ಲ, ಅಲ್ಲಿ ಬಸ್ ಇದೆ, ಕಾರ್ ಇದೆ, ಟ್ರೈನ್ ಇದೆ, ರಿಕ್ಷಾ ಇದೆ, ಇವನಿಗೆ ಯಾವ ಜಾಗಕ್ಕೆ ಹೋಗಬೇಕು ಆ ಜಾಗದಲ್ಲಿ ಹೋಗ್ಬೋದು, ಅದನ್ನು ಬಿಟ್ಟು ನಡು ರಸ್ತೆಯಲ್ಲಿ ಎಲ್ಲ ಬ್ಯಾಗನ್ನು ಹಾಕಿ ಒಬ್ಬಂಟಿಯಾಗಿ ಓಡಾಡ್ತಾ ಅಂತ ಹೇಳಿಕೊಂಡು ಒಂದು ಸ್ವಲ್ಪ ಹೊತ್ತು ಹೋದ ನಂತರ ನಾನು ಆಲೋಚನೆ ಮಾಡಿದೆ, ಇವತ್ತು ಅಮೆರಿಕ ದೇಶದವನ್ನ, ಜರ್ಮನಿ ದೇಶದವನು ಯಾವ ದೇಶ ನಮ್ಗೆ ಗೊತ್ತಿಲ್ಲ, ಆದರೆ ಭಾರತ ದೇಶದ ತುತ್ತತುದಿಲಂತ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಅವನ ಎಲ್ಲ ಸಂಪತ್ತನ್ನು ಭುಜದ ಮೇಲೆ ಹಾಕಿ ಒಬ್ಬಂಟಿಯಾಗಿ ಓಡಾಡುವ ಧೈರ್ಯ ಬಂದರೆ ಅದು ಭಾರತ ದೇಶದಲ್ಲಿ ಅಲ್ಲದೆ ಬೇರೆ ದೇಶದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಅಂತ ಹೇಳೋ ನಮ್ಮ ಮಾತನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಸರ್ವರಿಗೂ ಹೇಳೋದಿಷ್ಟೇ,
ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ನಾವು ಆಡೋ ಪ್ರತಿಯೊಂದು ಮಾತು, ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಈ ದೇಶದ ಎಲ್ಲ ಶಕ್ತಿಗಳಿದೆ, ನಮ್ಮಲ್ಲಿ ಏನಿದೆ, ನಾವು ಆಡೋ ಮಾತು ಮತ್ತು ಮಾಡೋ ಕೆಲಸ ಸರಿ ಇದ್ದರೆ ನಮ್ಮ ದೇಶ ತನ್ನಿಂತಾನೇ ಒಂದನೇ ಸ್ಥಾನಕ್ಕೆ ಮುಟ್ಟುವಂಥ ವಿಚಾರ ಇವತ್ತು ಖಂಡಿತವಾಗಿ ಆಗ್ತದೆ. ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ, ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಕೊಂಡು ಬಾಯಿಗೆ ಬಂದಾಗೆ ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು ಮತ್ತು ಸಮಸ್ಯೆ ಬಗೆಹರಿಸೋದು. ನಮ್ಮ ಅರ್ಧ ಆಯುಷ್ಯ, ಸರ್ವರ ಆಯುಷ್ಯ ಕೂಡ ಇದರಲ್ಲೇ ಮುಗೀತು. ಮಾತಾಡೋದು, ಸಮಸ್ಯೆ ಸೃಷ್ಟಿ ಮಾಡೋದು ಮತ್ತು ಸಮಸ್ಯೆಯನ್ನು ಬಗೆಹರಿಸೋದು. ಬಹುಶಃ ನಾವು ಇಲ್ಲೇ ಇವತ್ತು ತಿರುಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಆದ ಕಾರಣ ಸರ್ವರು ಕೂಡ ಒಂದು ಸಾಮಾಜಿಕ ಚಿಂತನೆಯಲ್ಲಿ ತಮ್ಮ ತಮ್ಮ ವ್ಯಕ್ತಿತ್ವವನ್ನು ಬಹುಶಃ ಕೆಲಸವನ್ನು ಹೋಗಬೇಕು. ಅದಕ್ಕೆ ಡಾಕ್ಟರ್ ಅರವಿಂದ್ ಜತ್ತಿ ಅವರು ಒಂದು ಉದಾಹರಣೆ ಅಂತ ನಾನು ಕೂಡ ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಮ್ಮ ಶುಭಾಶಯ ಇವತ್ತು ಸಲ್ಲಿಸಿ, ಯಾಕಂತ ಹೇಳಿದರೆ ನಾನೆಲ್ಲ ಮಿತ್ರರಿಗೆ ನಾನು ಹೇಳ್ತಾ ಇರ್ತೇನೆ, ಭಾರತ ದೇಶ ಪ್ರಾಣಿ ಮತ್ತೊಂದು ಚೈನಾ ದೇಶ ಒಂದು ಪ್ರಾಣಿ ಇತ್ತಂತೆ. ಭಾರತ ದೇಶದಂಥ ಪ್ರಾಣಿ ಇವತ್ತು ಗೊತ್ತಾಯ್ತು, ಫ್ಲೈಟ್ ಇದೆ ಗೊತ್ತಾಯಿತು, ಡೋಂಟ್ ವರಿ, ನಮ್ಮ ಜೈಪುರಕ್ಕೆ ಫ್ಲೈಟ್ ಇದೆ. ಆದ ಕಾರಣ ಫ್ಲೈಟ್ ಅದ ನೆಕ್ಸ್ಟ್ ಅದು ಸಿಗ್ಬೋದು, ಬಸವಣ್ಣನ ಕಾರ್ಯಕ್ರಮದಲ್ಲಿ ಸಿಗಬೇಕಲ್ಲ. ಭಾರತ ದೇಶದ ಪ್ರಾಣಿ ಮತ್ತು ಚೈನಾ ದೇಶದ ಪ್ರಾಣಿ ಇತ್ತಂತೆ. ಭಾರತ ದೇಶ ಪ್ರಾಣಿ ಅದಕ್ಕೆ ಅಷ್ಟೇ ಊಟ ಮಾಡಿ ಲಾಚಾರಾಗಿ ಅದರಷ್ಟೇ ಮಲಗಿತ್ತು. ಚೈನಾ ದೇಶದ ಪ್ರಾಣಿ ಗಟ್ಟಿಮುಟ್ಟಾಗಿ ಅದರಷ್ಟಕ್ಕೆ ಇತ್ತು. ಒಂದು ದಿವಸ ಭಾರತ ದೇಶದ ಪ್ರಾಣಿ ಎದ್ದು ನೋಡುವಾಗ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶದ ಹೊರಗಡೆ ಬರುವಂಥ ಪರಿಸ್ಥಿತಿ. ಭಾರತ ದೇಶದ ಪ್ರಾಣಿ ಕೇಳ್ತಂತ ಇದೆ, ಅಂತ ಮರಿನ ಅವಸ್ಥೆ, ನಾನೇ ಇಲ್ಲಿ ಭಾಳ ಕಷ್ಟದಲ್ಲಿದ್ದೇನೆ, ನಾನೇ ಇಲ್ಲಿ ಲಾಚಾರಾಗಿದ್ದೇನೆ, ನಿನಗೆ ಬೇಕಾದಲ್ಲಿ ವ್ಯವಸ್ಥೆ ಇದೆ, ನೀನೆಲ್ಲ ಗಟ್ಟಿಮುಟ್ಟಾಗಿದ್ಯಾ, ಇನ್ನು ನೀನು ಅಲ್ಲಿಂದ ಭಾರತಕ್ಕೆ ಬಂದೆ, ನಿನ್ನ ಪರಿಸ್ಥಿತಿ, ನಿನ್ನ ನೋಡಿ ಅವ್ರು ಯಾರು, ನಿನ್ನ ಪರಿಸ್ಥಿತಿ ಏನಂತೇಳಿ. ಅದಕ್ಕೆ ಚೈನಾ ದೇಶದ ಪ್ರಾಣಿ ಹೇಳ್ತಂತ ಹೇಳಿದರೆ ಅದು ನನಗೆ ಗೊತ್ತಿದೆ, ಚೈನಾದಲ್ಲಿ ತಿನ್ನಲಿಕ್ಕೆ ಬಹಳಷ್ಟು ಇದೆ, ನಾನು ಕೂಡ ಗಟ್ಟಿಮುಟ್ಟಾಗಿದ್ದೇನೆ, ಬೇಕಾದಂಥ ವ್ಯವಸ್ಥೆಗಳೆಲ್ಲ ಚೈನಾದಲ್ಲಿದೆ, ಅದಕ್ಕೆ ನನಗೇನು ಕೂಡ ಕೊರತೆ ಇಲ್ಲ, ಆದರೆ ಇಲ್ಲಿ ಬೊಗಲಿಕ್ಕೆ ಬಿಡುವುದಿಲ್ಲಲ್ಲ, ಅದಕ್ಕೆ ನಾನು ಈ ಕಡೆ ಬರೋದಂತೇಳಿ. ಆದ ಕಾರಣ ಮಾತಾಡಲಿಕ್ಕೆ ಅಷ್ಟೇ ಅವಕಾಶ ಇದೆ ಅಂತೇಳಿ ನಾವು ಇಡೀ ಸಮಸ್ಯೆ ಸೃಷ್ಟಿ ಮಾಡಿ ನಮ್ಮ ದೇಶದಿಂದ ತಗೊಂಡ ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ್ರೆ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಅವಕಾಶ ಆಗ್ತದೆ ಹೇಳಿಕೊಳ್ತಾ, ಬಹುಶಃ ಡಾಕ್ಟರ್ ಅರವಿಂದ್ ಜತ್ತಿರವರು, ಈ ಸಮಿತಿಯವರು, ನೀವೆಲ್ಲರೂ ಕೂಡ ಸಮಾಜಕ್ಕೆ ಬಹಳಷ್ಟು ಕೆಲಸ ಕಾರ್ಯ ಮಾಡಿದಿರಿ. ಇದೆಲ್ಲ ಕೂಡ ದೇಶಕ್ಕೆ ಮತ್ತು ಬಹುಶಃ ಇದು ನಮ್ಮ ಸಮಾಜಕ್ಕೆ ಕೊಟ್ಟ ದೊಡ್ಡ ಕೊಡುಗೆ. ದೇವರು ಒಂದಲ್ಲ ಒಂದು ರೀತಿಯಿಂದ ನಿಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಪ್ರತಿಫಲ ಕೊಡ್ತಾನೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮತ್ತು ಎಲ್ಲ ಕೆಲಸಗಳನ್ನು ಜನ ಮೆಚ್ಚಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ, ಭಾಳ ಕಷ್ಟದ ಜನರನ್ನು ಮೆಚ್ಚಿಸಲಿಕ್ಕೆ. ನಾನು ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಯಾವಾಗ ಹೇಳ್ತಾ ಇದ್ದೇನೆ, ಇವರಿಗೆ ಓಟಿಗೆ ನಿಂತಾಗ ಭಯಂಕರ ಖುಷಿ, ಗೆದ್ದ ನಂತರ ಬೆಂಬಲಾಗಿ ಗೆದ್ದ ನಂತರ ಆ ರಸ್ತೆ ಆಗಬೇಕು, ಈ ನೀರಾಗಬೇಕು, ಈ ಲೈಟ್ ಆಗಬೇಕು, ನನಗೆ ಬಿಡಿಸುತ್ತಿಲ್ಲ ಇವ್ರು ಗೆದ್ದ ನಂತರ ಇವ್ರ ಡಿಮಾಂಡ್ನಲ್ಲಿ. ಒಂದು ವರ್ಷದ ನಂತರ ಮೆಂಬರ್ ಸಿಕ್ಕುದಿಲ್ಲ ನೋಡ್ಲಿಕ್ಕೆ, ಎಲ್ಲಿ ಹೋದ್ರು ಕೂಡ. ಏನಾದ್ರು ಇಂಥ ಕಾರ್ಯಕ್ರಮ ಸಿಕ್ಕಿದ್ರೆ ಎಲ್ಲಿದ್ದಾರೆ ಅಂತ ಕೇಳಿ, ಏನು ಮಾರೆ ನೀವು ನೋಡ್ಲಿಕ್ಕೆ ಅಂತ ಹೇಳಿದ್ರೆ, ನನಗೆ ಬೇಡ ಮಾರೆ ಪಂಚಾಯತ್ ಸದಸ್ಯ, ನನಗೆ ವಿಷಯ ಬೇಡ, ನಾನು ನಾಳೆ ರಾಜೀನಾಮೆ ಕೊಡ್ತೇನೆ ಅಂತ. ಏನಂತ ಕೇಳಿದರೆ, ಜನಸಾಮಾನ್ಯನ ತಂದೆಗೆ, ನನ್ನ ತಾಯಿಗೆ, ನನ್ನ ಅಣ್ಣನಿಗೆ, ತಮ್ಮನಿಗೆ, ನಾಯಿಗೆ ಬೈದಾಗ ಬೈತಾರೆ, ಇವರ ವಿಚಾರ ನನಗೆ ಬೇಡ ಮಾತಿದೆ. ಅದಕ್ಕೆ ನಾನು ಯಾವಾಗಲೂ ಉದಾಹರಣೆ ಕೊಡ್ತಾ ಇದ್ದೇನೆ, ಜನರನ್ನು ಮೆಚ್ಚಿದ್ರೆ ಅಷ್ಟು ಸುಲಭ ಇಲ್ಲ. ಒಬ್ಬರ ದೇವರ ಭಕ್ತ ಇದ್ದಂತೆ ಬಹಳ ಕಷ್ಟದಲ್ಲಿದ್ದ. ದೇವರ ಭಕ್ತರ ಸಂದರ್ಭದಲ್ಲಿ, ಬಹಳ ಕಷ್ಟದ ಸಂದರ್ಭದಲ್ಲಿ ದೇವರಿಗೆ ಅವರು ಪತ್ರ ಬರೀತಾನಂತೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ. ಈ ಲೆಟರ್ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ಗೆ. ಪೋಸ್ಟ್ ಮಾಸ್ಟರ್ ನೋಡ್ತಾನಂದ್ರೆ ಹರಿದು ಬಿಸಾಡ್ತೇನೆ, ತಲೆ ಸರಿ ಇಲ್ಲ ಅಂತೇಳಿ. 2ನೇ ಲೆಟರ್ ಬರ್ತದೆ, ನಾನು ಭಾಳ ಕಷ್ಟ ಬರೆದಿದ್ದೇನೆ, ಮೊನ್ನೆ ಒಂದು ಲೆಟರ್ ಬರೆದಿದ್ದೇನೆ, ಬರಲಿಲ್ಲ, ಈ ಲೆಟರ್ ಸಿಕ್ಕ ತಕ್ಷಣ 2,000 ರೂಪಾಯಿ ಕಳಿಸ್ಬೇಕಂತೇಳಿ. 2ನೇ ಲೆಟರ್ ಕೂಡ ಪೋಸ್ಟ್ ಮಾಸ್ಟರ್ ನೋಡ್ತಾನೆ, ಇವ್ರು ನೀನು ಮತ್ತೊಂದು ಬರ್ತದೆ ಅಂತೇಳಿ ಮತ್ತೆ ಇದನ್ನು ಹರಿದು ಬಿಸಾಡ್ತಾನೆ. 3ನೇ ಲೆಟರ್ ಭಾಳ ಖಾರವಾಗಿ ಬರ್ತದೆ, ನಾನು ನಿನ್ನ ದೊಡ್ಡ ಭಕ್ತ, ನಾನು ಕಷ್ಟದಲ್ಲಿದ್ದಾಗ ನಾನು ನಿಂತ 2,000 ರೂಪಾಯಿ ದುಡ್ಡು ಕೇಳಿದೆ, ನೀನು ಒಂದು ನಯ ಪೈಸೆ ನನಗೆ ಬರಲಿಲ್ಲ, ಇದು 3ನೇ ಲೆಟರ್, ಈ ಲೆಟರ್ ನೀನು ಕೊಡಲೇಬೇಕಂತೇಳಿ ಒತ್ತಾಯಪೂರ್ವಕವಾಗಿ ಜೋರಾಗಿ ಬರೀತಾನೆ. 3ನೇ ಲೆಟರ್ ಕೂಡ ಪೋಸ್ಟ್ ಮಾಸ್ಟರ್ ನೋಡ್ತಾನೆ. ಪೋಸ್ಟ್ ಮಾಸ್ಟರ್ ಪಾಪ ಅರವಿಂದ್ ಜತ್ತಿ ಅಂತವ್ರು, ಅವ್ರೇನು ಮಾಡ್ತಾರೆ, ಭಾಳ ಬೇಸರ ಆಗ್ತದೆ, ಈ ಮನುಷ್ಯ ಭಾಳ ಕಷ್ಟದಲ್ಲಿ ಇರಬೇಕು ಅಂತ ಹೇಳಿಕೊಂಡು ಇವನ ಸಂಬಳದಿಂದ 1,000 ತೆಗೆದು ಅದಕ್ಕೆ ಅಡ್ರೆಸ್ ಮಾಡ್ತಾನೆ. ಇವನ ಭಾಷೆ ಅವನಿಗೆ ಸಿಕ್ಕಿದಾಗ ಅವನೊಂದು ಲೆಟರ್ ಬರೀತಾನೆ, ನಾನು ನಿಮ್ಮ ಭಕ್ತ ಆಗಿದ್ದೇನೆ, ನಾನು ಭಾಳ ಕಷ್ಟದಿಂದ ನಾನು 2,000 ರೂಪಾಯಿ ದುಡ್ಡು ಕೇಳಿದೆ, ನನಗೀಗ 1,000 ರೂಪಾಯಿ ಬಂದು ಸಿಕ್ಕಿದೆ, ಅದು ನನಗೆ ವಿಶ್ವಾಸ ಮತ್ತು ಗ್ಯಾರಂಟಿ ನನಗೆ ಗೊತ್ತಿದೆ, ನೀನು ನನಗೆ 2,000 ರೂಪಾಯಿ ದುಡ್ಡು ಕಳಿಸಿದ್ದಿ, ಈ ಕಲ್ಲ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದು ನನಗೆ 1,000 ರೂಪಾಯಿ ಕೊಟ್ಟಿದ್ದ ಅಂತೇಳಿ. ಅದಕ್ಕೆ ಜನರನ್ನು ಮೆಚ್ಚಿಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟದ ಕೆಲಸ. ಆದಾಗ ನಾವೆಲ್ಲರೂ ಕೂಡ ದೇವರು ಮೆಚ್ಚಿಸುವಂಥ ಮತ್ತು ಸಂಬಂಧ ನಿಮ್ಮಂದ ಅವಕಾಶ ಇವತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸಿ, ಬಹುಶಃ ಇವತ್ತು ಸಾಮಾಜಿಕ ಎಲ್ಲ ಬೇರೆ ಬೇರೆ ರಂಗದಲ್ಲಿ ಇದ್ದೀರಿ, ಉತ್ತಮವಾದ ರಾಜಕಾರಣಿಗಳನ್ನು ಕೊಡ್ತಾರೋ ಒಂದು ಅವಕಾಶ ಆಗಬೇಕು. ಬಹುಶಃ ನಾನು ಧ್ರುವ ಜೊತೆ ನಾನು ಇವತ್ತು
ಅಭಿನಂದಿಸ್ತೇನೆ. ಒಬ್ಬ ಸಣ್ಣ ವಿದ್ಯಾರ್ಥಿಯಾಗಿದ್ದುಕೊಂಡು ಎಲ್ಲ ರೀತಿಯ ಒಂದು ಒಂದು ಪ್ರಭುತ್ವವನ್ನು ಪಡೆದುಕೊಂಡು ಹಂತವಾಗಿ ಬಹುಶಃ ಇವತ್ತು ಅವನ ಒಂದು ನಾಯಕತ್ವ ಬೆಳೆಸಿಕೊಂಡು ಬಂದ ಸಂದರ್ಭದಲ್ಲಿ ನಿಮ್ಮ ಸಮಾಜದಲ್ಲಿ ನಾಯಕತ್ವ ಬರಬೇಕಾದ್ರೆ ಒಬ್ಬನೇ ಹೋರಾಟಕ್ಕೆ ಬಹಳಷ್ಟು ಈಗಿನ ಒಂದು ಸಾಮಾಜಿಕ ಬಹಳ ಕಷ್ಟ. ಗುರುತಿಸಿಕೊಂಡು ಅಲ್ಲಲ್ಲಿ ಗುರುತಿಸಿಕೊಂಡು ಇಡೀ ಸಮಾಜ ಬೆನ್ನಿಗೆ ನಿಂತಾಗ ಮಾತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅಂತೆಲ್ಲ ಸಾಮಾಜಿಕ ರಾಜ್ಯಕ್ಕೆ ಶೈಕ್ಷಣಿಕ ಚಿಂತನೆ ನಿಮ್ಮದು ಬರಲಿ, ನಿಮ್ಮ ಸಂದೇಶ ಇಡೀ ನಮ್ಮ ಸರ್ವ ಧರ್ಮದವರಿಗೂ ಸಿಕ್ಕುವಂಥ ಅವಕಾಶ ಆಗಲಿ. ಮತ್ತೊಮ್ಮೆ ನಾವು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ, ನಾವು ಜೊತೆಯಾಗಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವನ ಕೈ ಹಿಡಿದು ಮುಂದೆ ತೆಗೆದುಕೊಂಡು ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಳ್ಳು ಅಂತ ಹೇಳಿಕೊಳ್ತಾ, ಮತ್ತೊಮ್ಮೆ ನಿಮ್ಮ ಪ್ರೀತಿಪೂರ್ವಕ ಒಂದು ಆಹ್ವಾನಕ್ಕೆ ನಾವು ಯಾವ ಅಂತ ಹೇಳಿಕೊಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನೀವೆಲ್ಲರೂ ಕೂಡ ನಮ್ಮ ವಿಧಾನಸಭೆ ಅಧಿವೇಶನ ನೋಡಿ ಕೂಡ ನಿಮ್ಮ ಸಮಿತಿ ಒಮ್ಮೆ ಬರಬೇಕಂತ ಕೇಳಿಕೊಂಡು ಬಹುಶಃ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಸಭಾಪತಿ ಶ್ರೀ UT ಖಾದರ್ ಅವರು 1:20ಕ್ಕೆ ಫ್ಲೈಟ್ ಬೋರ್ಡಿಂಗ್ ಇದೆ ಅಂದ್ರೂ ಕೂಡ ಬಸವಣ್ಣನ ಈ ಪ್ರೋಗ್ರಾಮ್ ಅದಕ್ಕಿಂತ ಹೆಚ್ಚಿಂದು ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಹೇಳ್ತೇನೆ. ಗೌರವಾನ್ವಿತ UT ಖಾದರ್ ಅವರು ಮಾತನಾಡ್ತಾ, ನಾನು ಬಸವ ಸಮಿತಿಯ ಸಹೋದರನಾಗಿ ನಿಮಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದು ಅತ್ಯಂತ ಅಭಿಮಾನದ ಸಂಗತಿ. ಅಂಥವರೊಬ್ಬರು ನಮ್ಮ ಜೊತೆ ಸಹಕಾರ ಇದ್ದರೆ, ಸರ್ ನೀವು ಯುವಕರ ಬಗ್ಗೆ ಭಾಳ ಹೇಳಿದ್ರಿ. ನಾವು ಸುಮಾರು 2008ನೇ ಇಸ್ವಿಯಿಂದ ಇಲ್ಲಿವರೆಗೂ ಒಂದು 25 ಲಕ್ಷ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಅಂತ ಕಾರ್ಯಕ್ರಮ ಮಾಡಿದ್ದೇವೆ. ಅದನ್ನು ಯುವಕರಿಗಾಗಿ ನಾವು ಮಾಡಿದ್ದೇವೆ. ಈಗ ನಮ್ಮದೊಂದು ವಿನಂತಿ ಇದೆ, ಬಹುಶಃ ನಾನು ಯುವಕರಿಗೆ ಮಾಡೋದಕ್ಕೆ ಇನ್ನು ಸಮಯ ಸಾಲೋದಿಲ್ಲ. ಶಿಕ್ಷಕರಿಗಾಗಿ ನೀವೇನಾದರೂ ನಮಗೆ ಅವಕಾಶ ಸರ್ಕಾರದ ವತಿಯಿಂದ ಮಾಡಿಕೊಟ್ರೆ ಇಡೀ ರಾಜ್ಯದ ಎಲ್ಲ ಶಿಕ್ಷಕರಿಗೂ ಕೂಡ ವಚನ ವ್ಯಕ್ತಿತ್ವ ವಿಕಸನವನ್ನು ನಾವು ಮಾಡ್ತೇವೆ. ಕಾರಣ ಆ ಶಿಕ್ಷಕರು ಇದನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ರಾಜ್ಯದ ಎಲ್ಲ ಯುವಕರು ಕಲಿತಂಗಾಗ್ತದೆ ಅನ್ನೋ ಮಾತನ್ನು ನಿಮ್ಮ ಮುಂದೆ ಹೇಳಿ, ಮುಂದೆಯೂ ಕೂಡ ನಮ್ಮ ಸಹೋದರರಾಗಿ ಬರ್ತಾ ಇರಿ. ಶರಣಾರ್ಥಿ. UT ಖಾದರ್ ಅವ್ರ ಬಗ್ಗೆ ಪರಿಚಯ ನಿಮಗೆ ಅಷ್ಟು ಇರಲಿಕ್ಕಿಲ್ಲ. ಅವರು ಉಳ್ಳಾಲ ಏನು ಮಂಗಳೂರು ಹತ್ರ ಇದೆ, ಆ ಕಾನ್ಸ್ಟಿಟ್ಯೂನ್ಸಿಯಿಂದ ಅವರ ತಂದೆಯವರು ಹಾಜಿ UT ಫರೀದ್ ಅಂತಕ್ಕಂಥ ದೊಡ್ಡ ವ್ಯಕ್ತಿ, ಅವರು ಆರಿಸಿ ಬರ್ತಾಯಿದ್ರು. ಅವರು 1972, 78, 1999 ಮತ್ತು 2004ರಲ್ಲಿ ಇವ್ರ ತಂದೆಯವರು ಎಲೆಕ್ಟ್ ಆಗಿ ಬರ್ತಾಯಿದ್ರು. ದೊಡ್ಡ ಮಾರ್ಜಿನ್ನಲ್ಲಿ ಎಲೆಕ್ಟ್ ಆಗಿ ಬರ್ತಾಯಿದ್ರು. ಅವರ ನಂತರ ಈಗ UT ಖಾದರ್ ಅವರು ನಮ್ಮ ಅದೇ ಕಾನ್ಸ್ಟಿಟ್ಯೂನ್ಸಿ ಮಂಗಳೂರು ಕಾನ್ಸ್ಟಿಟ್ಯೂನ್ಸಿನ ರೆಪ್ರೆಸೆಂಟ್ ಮಾಡ್ತಾರೆ. ತುಂಬ ಗಣ್ಯ ವ್ಯಕ್ತಿ, ಭಾಳ ಜನಾನುರಾಗಿ ವ್ಯಕ್ತಿಯಾಗಿದ್ದಾರೆ. ಹಾಗೆ ನಮಗೂ ಅವ್ರಿಗೂ ಸಂಬಂಧ ಅಂತ ಹೇಳಿದ್ರೆ, ಇಬ್ಬರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಪ್ರೆಸಿಡೆಂಟ್ ಸ್ಕೌಟ್. ನಾನು ಕೂಡ 1968-69 ಪ್ರೆಸಿಡೆಂಟ್ ಸ್ಕೌಟು, ಅವರು ಕೂಡ ಪ್ರೆಸಿಡೆಂಟ್ ಸ್ಕೌಟ್ ಆಗಿದ್ದವರು. ಹಾಗಾಗಿ ಇವತ್ತು ಅವ್ರು ಬಂದಿರತಕ್ಕಂಥದ್ದು ಭಾಳಷ್ಟು ಶೋಭೆ ತಂದಿದೆ ಅಂತ ನಾವು ಹೇಳ್ಬೋದು. ಸನ್ಮಾನ್ಯ UT ಖಾದರ್ ಅವರು ಕಾರ್ಯನಿಮಿತ್ತ ಈಗ ತೆರಳುತ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು, ವಂದನೆಗಳು.